ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗಿದೆ. ಇನ್ನೊಂದಿಬ್ಬರು 3 ಜನ ಬರ್ತಾ ಇದ್ದಾರೆ. ಓಕೆ, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಈ ವಾರ ಏನೊಂದ್ 2-3 ಅಪ್ಡೇಟ್ಗಳು ಇದಾವೆ, ಅದನ್ನ ಕೊಟ್ಟು ಮತ್ತೆ ಮುಂದಿನ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನ ಮಂಥನ ಮಾಡೋಣ. ಸೊ ಅದಕ್ಕೆ ತಮ್ಗೆಲ್ಲರಿಗೂ ಈ ವಾರ ಯಾರ್ಯಾರು ಜಾಯಿನ್ ಆಗಿದ್ದೀರಿ, ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗಿದ್ದೀರಿ, ಯಾರ್ಯಾರು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನೋಡ್ತಾ ಇದ್ದೀರಿ, ತಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತಾವೆಲ್ಲ ಟೈಮ್ ತಗೊಂಡಿದ್ದಕ್ಕೆ ತಮಗೆ ಧನ್ಯವಾದ. ಟೈಮ್ ತಗೊಂಡು ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ಈ ವಾರ ಏನು ಕೆಲವೊಂದು ವಿಷಯಗಳು ಬರ್ತಾ ಇದಾವೆ. ಅದು ಏನ್ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಏನೋ ಒಂದು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ ವಿಲ್ ಗೋ ಫಾರ್ವರ್ಡ್. ಎಷ್ಟು ಮುಂದಕ್ಕೆ ಹೋಗುತ್ತೆ ಮತ್ತೆ ಅದರಿಂದ ಎಷ್ಟು ಪಾಸಿಟಿವ್ ಅನುಕೂಲ ಆಗತ್ತೆ ಅನ್ನೋದು ಇನ್ನೂ ನಮಗೆ ಒಂದು ಎಸ್ಟಿಮೇಷನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಎನಿವೇಸ್ ವಿ ವಿಲ್ ಕಂಟಿನ್ಯೂಸ್ಲಿ ಮಾನಿಟರ್. ಮೊದಲನೇದಾಗಿ ಒಂದು ಫಾರ್ ಅ ವೆರಿ ಬ್ರೀಫ್ ಪೀರಿಯಡ್ ಐ ವಾಸ್ ಏಬಲ್ ಟು ಮೀಟ್ ಅಡ್ಮಿನಿಸ್ಟ್ರೇಟರ್ Mr. Bhaskar Hande. He assured me that whatever actions that he is taking in the best interest of our bank, and he is taking in the best interest of our depositors. ಮುಂದೆ ನಮ್ಮ ಡಿಪಾಸಿಟರ್ಸ್ ಗಳ ಸಹಕಾರ ಬೇಕು. ಮುಂದೆ ಯಾವ ರೀತಿ ಸಹಕಾರ ತಗೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಮುಂದೆ ಹೋಗ್ತಾ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬಟ್ ದಯವಿಟ್ಟು ನಾನು ಆಕ್ಷನ್ ಏನೇನ್ ತಗೋತಾ ಇದ್ದೀನಿ, ದಿಸ್ ಇಸ್ ಆಲ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಡೆಪಾಸಿಟರ್ಸ್ ಅಂಡ್ ದ ಬ್ಯಾಂಕ್ ಅನ್ನೋದ್ರ ಬಗ್ಗೆ ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಒತ್ತು ಕೊಟ್ಟರವರು. ಇಟ್ ವಾಸ್ ಅ ವೆರಿ ಬ್ರೀಫ್ ಮೀಟಿಂಗ್. ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಒಂದು ವೆರಿ ಬ್ರೀಫ್ ಇಂಟ್ರಾಕ್ಷನ್ 2 minutes ಆಗಿತ್ತು, 2 to 3 minutes ಆಯ್ತು. ಆ 2 to 3 minutes ಅಲ್ಲಿ he gave me a lot of assurance, and I also see that his team is working. ಅವರ ಒಂದು ಏನು ತಂಡ ಇದೆ ಅದು ತುಂಬಾ ವರ್ಕ್ ಮಾಡ್ತಾ ಇದೆ. ಮತ್ತೆ ಸಾಯಂಕಾಲ 7 ಗಂಟೆ ತನಕ ಇರ್ತಾರೆ ಅಲ್ಲಿ. ಸ್ಟಾಫ್ ಅಲ್ಲಿ ಹೇಳ್ತಾ ಇದ್ದ ಹಾಗೆ ಬಹಳ ಕೆಲಸಗಳು, ತುಂಬಾ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದು ಒಂದು. ಎರಡನೇದು, ನಾನು ಮತ್ತೆ ರಂಗನಾಥ್ ಅವರು ಇಬ್ರು RBI ಹೋಗಿದ್ವಿ. RBI ನಲ್ಲಿ ನಮ್ಮ ಫೇಮಸ್ ಆರ್ ಇನ್ಫೇಮಸ್ ಐ ಡೋಂಟ್ ನೋ, ಬಟ್ ಐ ಥಿಂಕ್ ಶಿ ಈಸ್ ಫೇರ್ ಅಂಡ್ ಶಿ ಈಸ್ ಗುಡ್ ಅಂತ ನಾನು ಯೋಚನೆ ಮಾಡಿಕೊಂಡು ಐ ಟೇಕ್ ದ ಬೆಸ್ಟ್ ಫುಟ್ ಫಾರ್ವರ್ಡ್ ಅಂಡ್ ಸೇ ವಿ ಮೆಟ್ ಮಿಸಸ್ ಪ್ರಿಯಾ ಅಪ್ಪುಕುಟ್ಟನ್, ಹೂ ಇಸ್ ದ ಜನರಲ್ ಮ್ಯಾನೇಜರ್ ಇನ್ RBI. ನಾನು ಮತ್ತೆ ರಂಗನಾಥ್ ಅವರು ಹೋಗಿ ಭೇಟಿಯಾಗಿ ಒಂದು 4-5 ವಿಷಯದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕ್ಲಾರಿಟಿಗಳು ಸಿಗ್ತಾ ಇದಾವೆ. ಆದ್ರೆ ಇನ್ನೂ ಸಾಕಷ್ಟು ಕ್ಲಾರಿಟಿ ಸಿಗ್ಬೇಕು. ಅವರ ಒಂದು ಪೊಸಿಷನ್ ಅಲ್ಲಿ ಕೂತ್ಕೊಂಡು ಎಷ್ಟು ಹೇಳ್ಬೋದು ಅಷ್ಟೇ ಹೇಳಕ್ ಆಗತ್ತೆ, ಅದಕ್ಕಿಂತ ಜಾಸ್ತಿ ಹೇಳಕ್ ಆಗತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಎಷ್ಟು ಹೇಳಿದ್ರು ಅಷ್ಟನ್ನ ನಾನು ನಿಮಗೆ ಐ ವಿಲ್ ಜಸ್ಟ್ ನರೇಟ್ ಇಟ್ ಇನ್ ದಿಸ್. ಈ ಮೀಟಿಂಗ್ ಅಲ್ಲಿ ಅದನ್ನ ನರೇಟ್ ಮಾಡ್ತೀನಿ. ಮತ್ತೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಯಾವತ್ತು ನಾವು ಹೋಗಿದ್ದು ಗುರುವಾರ RBI ಬೆಳಗ್ಗಿನ ಸೆಷನ್ ಅಲ್ಲಿ ನಾವು ಹೋಗಿ RBI ನಲ್ಲಿ ಪ್ರಿಯಾ ಅಪ್ಪುಕುಟ್ಟನ್ ಅವ್ರು ಮಾತಾಡಿದ್ವಿ. ನಂತರ ಮಧ್ಯಾಹ್ನದ ಸೆಷನ್ ನಲ್ಲಿ ವಿ ವೆಂಟ್ ಟು CBI. ಯಾಕೆಂದ್ರೆ ನಮಗ್ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹದ್ದು ಮತ್ತೆ ನಮ್ಗೆ ಏನು ಮಾಹಿತಿನೇ ಇಲ್ದಿರ್ತಕ್ಕಂತಹ ಒಂದು ಆಸ್ಪೆಕ್ಟ್ ಆಫ್ ಅವರ್ ಎಂಟೈರ್ ಬ್ಯಾಂಕ್ ಸ್ಕ್ಯಾಮ್ ಈಸ್ CBI. ಯಾಕಂದ್ರೆ CBIಗೆ ರಾಜ್ಯ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದೆ. ಆದ್ರೆ CBI ನಲ್ಲಿ ಏನಾಗ್ತಾ ಇದೆ, ಅದ್ರ ಇನ್ವೆಸ್ಟಿಗೇಷನ್ ಏನಾಗ್ಬೇಕು, ಯಾವ ಮಟ್ಟದಲ್ಲಿದೆ, ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ನಮ್ಮ ಡಿಪಾಸಿಟರ್ಸ್ ಅಲ್ಲಿ ಯಾರಿಗೂನು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ದಿರೋಂತ ಒಂದು ಸಂದರ್ಭದಲ್ಲಿ ನಾವು ಪರ್ಸನಲ್ ಆಗಿ ನಾವೊಂದು 5 ಜನ ನಮ್ಮ ಕಮಿಟಿ ಮೆಂಬರ್ಸ್, 4 ಜನ ಕಮಿಟಿ ಮೆಂಬರ್ಸ್ ಮತ್ತೆ ರಂಗನಾಥ್ ಅವರು ಅಲ್ಲಿ ಆ CBIಗೆ ಹೋಗಿ ಅಲ್ಲಿ ಭೇಟಿ ನೀಡಿ ಅಲ್ಲಿ ಕೆಲವೊಬ್ಬರನ್ನ ಭೇಟಿಯಾಗಿ ಅವ್ರ ಹತ್ರ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೋಗಿದ್ವಿ. ಮತ್ತೆ ಅಲ್ಲಿ ಸಿಕ್ಕಂತಹ ಒಂದು ಏನು ಮಾಹಿತಿ ಇದೆ ಅದನ್ನು ನಾವು ಶೇರ್ ಮಾಡ್ಕೋತೀವಿ ಈ ಮೀಟಿಂಗ್ ನಲ್ಲಿ. ಸೊ ಮೊದಲನೇದಾಗಿ ನಾವು ಅಡ್ಮಿನಿಸ್ಟ್ರೇಟರ್ ಅವರ ಒಂದು ಭೇಟಿಯಲ್ಲಿ ನೋಡಿದಾಗ
he said, ಅವರು see, whatever I am doing it in the best interest of the bank. ಒಂದೇ ಒಂದು ನಿಮಿಷ. ಶ್ರೀನಿವಾಸ್, ಇಫ್ ಯು ಡೋಂಟ್ ಮೈಂಡ್, ನಾನು ಯೂಟ್ಯೂಬ್ ಲಿಂಕ್ ಹಾಕಿದೀನಿ, ಅದನ್ನ ವಾಟ್ಸ್ಆಪ್ ಅಲ್ಲಿ ಎಲ್ಲ ಗ್ರೂಪ್ಸ್ಗೂ ಹಾಕ್ತೀರಾ ನೀವು? ವಾಟ್ಸ್ಆಪ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಎಲ್ಲ ಗ್ರೂಪ್ ಅಲ್ಲಿ ಹಾಕಿ, ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್ ವಾಚ್ ಇಟ್. ಶ್ರೀನಿವಾಸ್, ಶ್ರೀನಿವಾಸ್ ಇದಿರಲ್ವಾ? ಶ್ರೀನಿ, ಹರೀಶ್ ಕೇಳಿಸ್ತಾ ಇದ್ಯಾ? ಹಾ ಹಾ ಹಾ, ಎಲ್ಲ ಗ್ರೂಪ್ ಹಾಕಿ, ನಾನು ಕೇಳಿಸ್ತಾ ವಾಟ್ಸ್ಆಪ್ ಇದ್ಯಾ? ಅಲ್ಲಿ ಹಾಕಿದೀನಿ ಲಿಂಕ್. ಹಾ, ಆಯ್ತು ಕೇಳ್ತದೆ. ಆಯ್ತು, ಓಕೆ, ಹಾಕ್ತೀನಿ ಈಗ ಹರೀಶ್. ಈಗ ಮೊದಲನೇದಾಗಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ, ಈ ಬ್ಯಾಂಕ್ನಲ್ಲಿ ಕೆಲವು ಜೆನ್ಯೂನ್ ಬಾರೋವರ್ಸ್ ಯಾರಿದ್ರು, ಹೋಟೆಲ್ ಇದ್ದೀರಾ ನೀವು? ಮ್ಯೂಟಲ್ ಇದ್ದೀರಾ? ಕೇಳಿಸ್ತಾ ಇಲ್ಲ. ಓಕೆ, ಈಗ ಕೆಲಸ ಇದೆಯಲ್ವಾ? ಹಾ, ಕೇಳಿಸ್ತಾ ಇದೆ. ಓಕೆ, ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಂದೆ ಯಾರು ರೆಗ್ಯುಲರ್ ಪೇಮೆಂಟ್ಸ್ ಮಾಡ್ತಾ ಇದ್ರು ಬಾರೋವರ್ಸ್, ಮತ್ತೆ ಮತ್ತೆ ಏನ್ ಗ್ಯಾಪ್ ಆಗಿತ್ತು, ಈ ಗ್ಯಾಪಿನಲ್ಲಿ ನೀವು ಪೇಮೆಂಟ್ ನಿಲ್ಸಿದ್ದಂತಹ ಪೇಮೆಂಟ್ ಅನ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಫೈನಲ್ ಅದನ್ನ ನೀವು ಫೈನಲ್ ಪೇಮೆಂಟ್ ಮಾಡಿ, ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ ಒಬ್ಬೊಬ್ಬರನ್ನಾಗಿ ಕರ್ಸಿ ನೀವು ಅವರ ಪೇಮೆಂಟ್ ಗಳನ್ನು ಮಾಡಬೇಕು ಅನ್ನುವಂತಹ ರೀತಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನಾ ಲಾಸ್ಟ್ ಟೈಮು ಹೇಳಿದ ಹಾಗೆ ಪಾರ್ಷಿಯಲ್ ಪೇಮೆಂಟ್ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಫುಲ್ ಸೆಟಲ್ಮೆಂಟ್ ಆಗ್ಬೇಕು, ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟೇ ಆಗ್ಬೇಕು. ಆ ರೀತಿಯಲ್ಲಿ ಮಾಡ್ಬೋದಾ? ಅದಕ್ಕೆ ಇದು ಯಾವ ರೀತಿ ಒಂದು ಬಾರೋವರ್ಸ್ ರೀಪೇಮೆಂಟ್ ಗಳನ್ನು ತಗೋಬೇಕು ಅನ್ನೋದು ಒಂದು ಆಸ್ಪೆಕ್ಟ್. ಮತ್ತೆ ಜೆನ್ಯೂನ್ ಬಾರೋವರ್ಸ್ ಗಳ ಹತ್ರ ಬರೀ ಎಷ್ಟೆಷ್ಟಾಗತ್ತೋ ಅಷ್ಟು ಪೇಮೆಂಟ್ ಗಳು ತಗೊಂಡು ಆ ಲೋನ್ ಅನ್ನು ಕ್ಲಿಯರ್ ಮಾಡೋದು, ಅದು ಒಂದು. ಮತ್ತೆ ಈ ಫ್ರಾಡ್ಸ್ಟರ್ಸ್ ಮತ್ತೆ ಈ ಬ್ಯಾಡ್ ಲೋನ್ಸ್ ಅಥವಾ ಈ ಫ್ರಾಡ್ ಲೋನ್ಸ್ ಗಳು ಏನೇನಿದೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು, ಇದು ಅದ್ರ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ. ಬಟ್ ರಿಕವರಿ ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ದೋ ಐ ಅಸ್ಯೂಮ್ ಇಟ್ ಇಸ್ ವೆರಿ ವೆರಿ ಲೇಟ್, ಬಟ್ ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ರೀತಿನಲ್ಲಿ ಲೋನ್ ನ ರಿಕವರಿ ಏನಿದೆ, ಬಾರೋವರ್ಸ್ ಹತ್ರ ಲೋನ್ ರಿಕವರಿ ಮಾಡೋ ನಿಟ್ಟಿನಲ್ಲಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ಅಂದ್ರೆ 4 ವರ್ಷದ ಮೇಲೆ ಈ ಕೆಲಸ. ಅಂದ್ರೆ ಹೇಳ್ತಾರಲ್ಲ, 8 ವರ್ಷದ ಮೇಲೆ ನನ್ನ ಮಗ ದಂಟು ಒಂದ ಅಂತ, ಆ ರೀತಿನಲ್ಲಿ 4 ವರ್ಷ ಆದ್ಮೇಲೆ ಲೋನ್ ರಿಕವರಿ ಪ್ರಾಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನಮಗೆ ಒಳ್ಳೆ ವಿಷಯನೋ ಕೆಟ್ಟ ವಿಷಯನೋ, ಅಥವಾ ಒಳ್ಳೆ ವಿಷಯನೋ, ಇದರಿಂದ ನಮ್ಮ ಬ್ಯಾಂಕಿಗೆ ಒಳ್ಳೇದಾಗತ್ತೋ, ನಮ್ಮ ಹಣ ವಾಪಸ್ ಬರೋದ್ರಲ್ಲಿ ಮುಂದೆ ಉಪಕಾರಿ ಆಗತ್ತೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು. ಬಟ್ ಎನಿವೇಸ್ ಪ್ರಾಸೆಸ್ ಸ್ಟಾರ್ಟೆಡ್. ಇದು ಅಟ್ಲೀಸ್ಟ್ 3.5 ವರ್ಷದ ಕೆಳಗಡೆ ಆಗ್ಬೇಕಾಗಿತ್ತು, 3.5 ಇಲ್ಲ 4 ವರ್ಷದ ಕೆಳಗಡೆ ಆಗ್ಬೇಕಾಗಿದ್ದಂತಹ ಒಂದು ಪ್ರಾಸೆಸ್ ಈಗ ಚಾಲನೆ ಆಗಿದೆ. ಇದರಿಂದ ಎಷ್ಟು ಅನುಕೂಲ ಆಗತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಸೊ ನಾನು ಲೋನ್ ವಸೂಲಿ ಮಾಡೋದು ನನ್ನ ಕೆಲಸ ಅಲ್ಲ, ನಾನು ಲೋನ್ ವಸೂಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದ ಒಂದು ಕಾಲದಿಂದ ಈಗ ನಾವು ಸಣ್ಣದಾಗಿ ಲೋನ್ ರಿಕವರಿ ಮಾಡ್ತಾ ಇದೀವಿ ಅನ್ನೋ ಕಡೆ ದಾಪುಗಾಲ್ ಇಟ್ಟಿದೀವಿ. ಜೊತೆಗೆ ಇದು ಎಷ್ಟು ಲೋನ್ ವಸೂಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗತ್ತೆ. ಯಾಕೆಂದ್ರೆ ಈ ಲೋನ್ ವಸೂಲಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಸುಲಭವಾದ ಪ್ರಕ್ರಿಯೆ ಅಲ್ಲ.
ಅದು ಒದ್ದೆಳಕ ಮುಂದೆ ವಸೂಲಿ ಮಾಡುವಂತಹ ಒಂದು ಪ್ರಕ್ರಿಯೆ. ನೋಡ ಅದು ಎಷ್ಟರ ಮಟ್ಟಿಗೆ ಇದರಿಂದ ಉಪಕಾರಿ ಆಗತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಆಯ್ತಾ, ಇದು ಒಂದು ಆಸ್ಪೆಕ್ಟ್. ಇದು ಎರಡನೇ ಆಸ್ಪೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಡಿಫಾಲ್ಟರ್ಸ್ ಯಾರು ಇದ್ದಾರೆ ಇವಾಗ, ರಘುನಾಥ್ ಇರ್ಬೋದು ಅಥವಾ ಈ ತರದವ್ರೆಲ್ಲ ಇರ್ಬೋದು, ಅವರೆಲ್ಲ ಅವ್ರ ಹತ್ರ ವಸೂಲಿ ಮಾಡದೇ ಇರೋದು, ಅವ್ರ ಹತ್ರ ವಸೂಲಿ ಮಾಡಕ್ಕೆ ಶುರು ಮಾಡದೆ ಅಥವಾ ಅವರಿಂದ ವಸೂಲಿ ಮಾಡದೆ ನಮ್ಮ ಬ್ಯಾಂಕಿನ ಅಗಾಧತೆ ಏನು, ಸ್ಕ್ಯಾಮಿನ ಹಗರಣದ ಅಗಾಧತೆ ಏನಿದೆ ಅದನ್ನ, ಅಥವಾ ನಮ್ಮ ಬ್ಯಾಂಕಿನ ಡಿಪಾಸಿಟರ್ಸ್ ಗಳ ಹಣ ಎಷ್ಟಿದೆ ಅದರಲ್ಲಿ ಏನೋ ರಾವಣಾಸುರಂಗ್ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿನಲ್ಲಿ ಜೆನ್ಯೂನ್ ಬಾರೋವರ್ಸ್ ಹತ್ರ ವಸೂಲಿ ಮಾಡಿದ್ರೆ ನಮ್ಮ ಡಿಪಾಸಿಟರ್ಸ್ ಗಳ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಬಹಳ ಸ್ಮಾಲ್ ಅಮೌಂಟ್, ಮ್ಯಾಕ್ಸಿಮಮ್ ಅರೌಂಡ್ 15-20% ಮಾತ್ರ ದುಡ್ಡು ಬರುತ್ತೆ. ಅದ್ರಲ್ಲಿ ಆಗಿರೋ 80% ದುಡ್ಡು ಹಗರಣ ಮಾಡೋದ್ರ ಹತ್ರ ವಸೂಲಿ ಮಾಡದೆ ಅದನ್ನ ನಮ್ಮ ಬ್ಯಾಂಕಿನ ಎಲ್ಲ ಡಿಪಾಸಿಟರ್ಸ್ ಗಳಿಗೆ ಹಣ ಹಂಚೋದು ಬಹಳ ಕಷ್ಟ ಆಗುತ್ತೆ. ದಿಸ್ ಇಸ್ ಅ ವೆಲ್ ನೋನ್ ಫ್ಯಾಕ್ಟ್. ಬಟ್ ಇದ್ರ ಬಗ್ಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡ್ಬೇಕಾಗಿದೆ. ಇದು ಈ ಬ್ಯಾಂಕ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮತ್ತೆ ನಾವು RBI ಹೋದಾಗ 4-5 ಪಾಯಿಂಟ್ ಮಾತಾಡಿದ್ವಿ. ಒಂದು, ಈ ಬ್ಯಾಂಕಿನಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ, ಇಲ್ಲ ರಿಕವರಿ ಪ್ರಾಸೆಸ್. ಅವರು ಪ್ರಿಯಾ ಅಪ್ಪುಕುಟ್ಟನ್ ಶಿ ಆಲ್ಸೋ ಅಕ್ನಾಲೆಡ್ಜ್ ದ ಫ್ಯಾಕ್ಟ್ ದಟ್ ಎಸ್, ರಿಕವರಿ ಪ್ರಾಸೆಸ್ ಹಸ್ ಸ್ಟಾರ್ಟೆಡ್. ಬಾರೋವರ್ಸ್ ಇಂದ ಹಣ ವಸೂಲಾತಿ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ, ದಿಸ್ ಹಸ್ ಸ್ಟಾರ್ಟೆಡ್. ದೋ ಇಟ್ ಇಸ್ ಅ ವೆರಿ ಸ್ಮಾಲ್ ಅಂಡ್ ವೆರಿ ಇನ್ಸಿಗ್ನಿಫಿಕೆಂಟ್ ಪ್ರಾಸೆಸ್, but it is a process that has started, and this is more significant than the amount that has been collected. ನೀವು ಎಷ್ಟು ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕಿಂತ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಅನ್ನೋದಿಲ್ಲ, ಅದು ಬಹಳ ಮುಖ್ಯ. ಇದು ಶುರು ಆಯ್ತು ಅಂದ್ರೆ ಬೇರೆ ಎಲ್ಲಾ ಪ್ರಕ್ರಿಯೆಗಳು ಆಟೋಮೆಟಿಕ್ ಆಗಿ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನನಗಿದೆ ಅಂತ ಒಂದು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇನ್ನೊಂದು OTS ಏನಿದೆ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಆಗುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದಕ್ಕೆ ಲಾಸ್ಟ್ ಟೈಮ್ ನಾವು ಅಡ್ಮಿನಿಸ್ಟ್ರೇಟರ್ ಹತ್ರ ಹೋದಾಗ, OTS ಅನ್ನೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ಒಂದು ಪ್ರಾಸೆಸ್, ಮತ್ತೆ ಇದಕ್ಕೆ ಒಂದು ಪಾಲಿಸಿ ಮಾಡಬೇಕಾಗತ್ತೆ ನಾವು. ಈ ಪಾಲಿಸಿನಲ್ಲಿ ಯಾವ ಇವಾಗ ಕೆಲವೊಂದನ್ನ ಬಿಟ್ಕೊಡ್ಬಹುದು, ಕೆಲವೊಂದು ಇವಾಗ ಪೀನಲ್ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಅದಾದ್ಮೇಲೆ ಪೀನಲ್ ಚಾರ್ಜಸ್ ಅಂತ ಇರುತ್ತೆ, ಪೆನಾಲ್ಟಿ ಅಂತ ಇರುತ್ತೆ, ಏನೋ 108 ಇರುತ್ತೆ ಅದರಲ್ಲಿ. ಆ 108 ಎಲ್ಲ ಸೇರಿ ಒಟ್ಟು ಸೆಟಲ್ಮೆಂಟ್ ಅಮೌಂಟ್ ಅಂತ ಬರುತ್ತೆ. ಈಗ OTS ಆದಾಗ ಆ ಲೋನಿನ ಈ ಲೋನಿಂದ ಈ ಲೋನ್ ತನಕ ಎಷ್ಟು ವೈವ್ ಆಫ್ ಮಾಡ್ಬೋದು, ಮತ್ತೆ ಈ ಅಮೌಂಟ್ ಇಂದ ಈ ಅಮೌಂಟ್, ಆತರ ಏನೋ ಒಂದು ಅವ್ರದ್ದು ಒಂದು ಪಾಲಿಸಿಗಳು ಮಾಡ್ಕೋತಾರೆ. ಆ ಪಾಲಿಸಿಗಳು ಮಾಡ್ಕೊಂಡು ಎಷ್ಟು ಅಮೌಂಟ್ ಅನ್ನ ಬಿಡಬಹುದು, ಎಷ್ಟು ಅಮೌಂಟ್ ಅನ್ನ ನಾವು ಕಂಪಲ್ಸರಿ ಕಲೆಕ್ಷನ್ ಮಾಡಲೇಬೇಕು, ಈ ರೀತಿಯಾದಂತ ಒಂದು ಪಾಲಿಸಿ ಫಾರ್ಮುಲೇಷನ್ ಮಾಡಿಕೊಂಡು, ಆ ಪಾಲಿಸಿ ಫಾರ್ಮುಲೇಷನ್ ಒಳಗಡೆ ಯಾರ್ಯಾರು ಮುಂದೆ ಬರ್ತಾರೆ ಆ ಪಾಲಿಸಿ ಪ್ರಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದಕ್ಕೆ ಒಂದು ಅನ್ನುವಂತಹ ಮಾಹಿತಿ ನಮಗೆ RBI ನಲ್ಲಿ ಕೊಟ್ರು. ಸೊ ಇಟ್ ಇಸ್ ಅನದರ್ ವೆರಿ ಗುಡ್ ಥಿಂಗ್. ಅದಕ್ಕೆ ಇನ್ನೊಂದು ಪೂರಕವಾದಂತಹ ಏನಂತಾರೆ ಅದಕ್ಕೆ, ಇಟ್ ಈಸ್ ಅನದರ್, ಅದಕ್ಕೆ ಪೂರಕವಾದಂತಹ ಒಂದು ಪ್ರಕ್ರಿಯೆ ಇದು. ಯಾವುದು ಇವಾಗ ನಾವು ನೋಡ್ತಾ ಇರೋಂಥದ್ದು ಅಂದ್ರೆ, ಇವಾಗ OTS ಪಾಲಿಸಿ ಮಾಡ್ಕೊಂಡಿರುವಂತದ್ದು, ಇಟ್ ಈಸ್ ಅನದರ್ ಗುಡ್ ಸ್ಟೆಪ್. ಇವರು ಯಾರು, ನಮ್ಮ ಪ್ರಿಯಾ ಅಪ್ಪುಕುಟ್ಟನ್ ಅವರು, RBI ಜನರಲ್ ಮ್ಯಾನೇಜರ್ ಅವರು ಅದನ್ನ ಅಕ್ನಾಲೇಜ್ ಮಾಡಿದ್ರು. ಎಸ್, OTS ಫಾರ್ಮುಲೇಷನ್ ಆಫ್ OTS ಪಾಲಿಸಿ ಇಸ್ ಅ ಗುಡ್ ಥಿಂಗ್, ಅಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್ ಇನ್ ಮೇಕಿಂಗ್ ಈ ಲಯಬಿಲಿಟೀಸ್ ಏನು ನಾವು ಬ್ಯಾಂಕ್ ಡಿಪಾಸಿಟರ್ಸ್ ಏನೇನು ಕೊಡಬೇಕು ಅದು ಬಹಳ ಬೇಕಾದಂತಹ, ಮತ್ತೆ ಲೋನ್ ರಿಕವರಿ ಏನಾಗಬೇಕಾಗಿದೆ ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ.
ಇದು OTS ಇಂದೊಂದು. ಆ ನಂತರ ಆಮ್, ಆ ಪ್ರಕ್ರಿಯೆಯ ಬಗ್ಗೆ ನಾವು ಕೇಳಿದಾಗ ಅದಕ್ಕೆ ಅವರು ಈ ಬ್ಯಾಂಕಿನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವಾಗ ಮಾಡೋದ್ರಿಂದ ಯಾವುದೇ ಅನುಕೂಲ ಇಲ್ಲ. ಯಾಕೆಂದ್ರೆ RBIನವರು ನಮ್ಮ RBIನವರು ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಿದ್ದಾರೆ. ಈಗ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಏನಾದ್ರೂ ಒಂದು ಸಾಲಿಡ್ ಆಗಿ ಆ, ಒಂದು ಕನ್ಸಾಲಿಡೇಟ್ ಆಗಿ ಮುಂದಕ್ಕೆ ಹೋದಾಗ, ಅಂದ್ರೆ ಏನೋ ಒಂದು ಸಬ್ಸ್ಟಾನ್ಷಿಯಲ್ ಒಂದು ಸ್ಟೇಜ್ ರೀಚ್ ಆದ್ಮೇಲೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಮಾಡ್ಕೊಂಡ್ರೆ ಅದು ಅನುಕೂಲ ಆಗಬಹುದು. ಬಟ್ ಈಗ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡೋದ್ರಿಂದ ಯಾವುದೇ ಅನುಕೂಲ ಇಲ್ಲ ಅನ್ನುವಂತಹ ಅಭಿಪ್ರಾಯ RBI ಇದ್ದಾಗಿದೆ. ಸೊ ಹಾಗಾಗಿ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ಈಗ ಮಾಡ್ತು ಅಂದ್ರೆ ಇದು ಪೆಟ್ರೋಲ್ ಇಲ್ಲದೆ ಗಾಡಿ ಓಡಿಸೋ ಒಂದು ಪ್ರಕ್ರಿಯೆ ಆಗೋಗತ್ತೆ ಅಂತ ಅವ್ರು ಹೇಳಿದ್ರು. ಅವ್ರು ದಟ್ ಇಸ್ ದಿ ಎಕ್ಸಾಕ್ಟ್ ಅನಾಲಜಿ ಗಿವನ್ ಬೈ ದಿ ಜನರಲ್ ಮ್ಯಾನೇಜರ್ Mrs. Priya Appukuttan. So what she told is, see, until and unless our administrator and we as RBI and other systems that are working, until and unless they fill some fuel into the tank, your vehicle will not take momentum. ಆ ಮೊಮೆಂಟಮ್ ಆಗ್ಬೇಕು ಅಂತ ಹೇಳಿದ್ರೆ ಫ್ಯೂಯಲ್ ಆಗ್ಬೇಕು. ಆ ಫ್ಯೂಯಲ್ ಆಗುವಾಗ್ಲೇನೆ, ಅಂದ್ರೆ ಈಗ ನಾವು OTS ಮಾಡ್ತಾ ಇದೀವಿ, ಮತ್ತೆ ರಿಕವರಿನಲ್ಲಿ ಹೆಜ್ಜೆ ಇಡ್ತಾ ಇದೀವಿ, ಆ ರೀತಿ ಒಂದಷ್ಟು ಹೆಜ್ಜೆಗಳನ್ನು ನಾವು ಮುಂದಕ್ಕೆ ಇಡ್ತಾ ಇದೀವಿ. ಆ ಹೆಜ್ಜೆನಲ್ಲಿ ಏನೋ ಒಂದು ಡೈರೆಕ್ಷನ್ ಸಿಗತ್ತೆ ನಮ್ಗೆ. ಆ ಡೈರೆಕ್ಷನ್ ಅಲ್ಲಿ ಹೋಗಿ ಒಂದಿಷ್ಟು ಲೆವೆಲ್ ರೀಚ್ ಆದ್ಮೇಲೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಮಾಡ್ತು ಅಂದ್ರೆ ಅವಾಗ ಇನ್ನೂ ಒಂದು ಹೆಚ್ಚಿನ ಒಂದು ಟ್ರಾಕ್ಷನ್ ಸಿಗತ್ತೆ ನಿಮ್ಗೆ ಅಂತ ಅವ್ರು ಹೇಳ್ತಾ ಇರೋರು. ಸೊ ದಟ್ ಇಸ್ ದೇರ್ ಅವರು RBIನ ಒಂದು ಥಿಂಕಿಂಗ್ ಪ್ರಾಸೆಸ್. ಸೊ ಇದು ನೋಡ್ಬೇಕು, ಇದು ಏನಾಗುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡ್ಬೇಕು ಅಂತ ಇರುವಂತಹ ಒಂದು ಕೂಗಿನಲ್ಲಿ ಅದು ಎಷ್ಟು ಮುಂದಕ್ಕೆ ಹೋಗುತ್ತೆ, ಅದಕ್ಕೆ RBIನವರು ಅದಕ್ಕೆ ಬೇಡ ಅಂತ ಹೇಳ್ತಾ ಇದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಇದು ಯಾವ ರೀತಿ ಮುಂದಕ್ಕೆ ಹೋಗತ್ತೆ ಅಂತ. ಅದು ಬಿಟ್ರೆ OTS ಆಯ್ತು, ಲೋನ್ ರಿಕವರಿ ಇದೊಂದಾಯ್ತು, ಆಮೇಲಿಂದ BOD ಇದೊಂದಾಯ್ತು. ಮತ್ತೆ ಇದೆಲ್ಲದಕ್ಕಿಂತ ಈಗ ಏನಾಗುತ್ತೆ, ನಾನು ಇದೇ ಪ್ರಶ್ನೆಯನ್ನು ನಾನು ನಮ್ಮ ಜನರಲ್ ಮ್ಯಾನೇಜರ್ ಅವ್ರಿಗೆ ಹಾಕಿದ್ದು ಏನಪ್ಪಾ ಅಂದ್ರೆ, ಈಗ ಲೋನ್ ರಿಕವರಿ ಪ್ರಕ್ರಿಯೆ ಏನಿದೆ ಇದರಲ್ಲಿ ಜೆನ್ಯೂನ್ ಆಗಿರೋರು ಒಂದಷ್ಟಿದೆ, ಅವ್ರದ್ದು ರಿಕವರಿ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಸಮಯ ತಗೊಳತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಫೋರ್ ವಿ ಆಕ್ಚುಲಿ ಕ್ಯಾನ್ ರಿಯಲೈಸ್ ದ ಮನಿ. ಅದು ಬಿಟ್ರೆ ನೆಕ್ಸ್ಟ್ ಫ್ರಾಡ್ ಆಗಿದೆ ಈ ಬ್ಯಾಂಕ್ ಅಲ್ಲಿ. ಫ್ರಾಡ್ ಆಗಿರುವಂತಹದ್ದು ರಿಕವರಿ ಏನಾಗುತ್ತೆ, ಅದು ಕ್ರಿಮಿನಲ್ ಪ್ರಾಸೆಸ್ ಮೂಲಕನೋ ಅಥವಾ ಬೇರೆ ಬೇರೆ ಪ್ರಾಸೆಸ್ಗಳ ಮೂಲಕ ನಮ್ಮ ದುಡ್ಡು ವಸೂಲು ಆಗ್ಬೇಕಾಗಿರತಕ್ಕಂತಹ ಪ್ರಕ್ರಿಯೆಗಳಿದೆ. ಇದಕ್ಕೆ ನಾವು ಇಡಿ ಸಹಾಯ ತಗೋಬೇಕು, ಇಲ್ಲ CBI ಸಹಾಯ ತಗೋಬೇಕು, ಇಲ್ಲ ಪೊಲೀಸ್ ಸಹಾಯ ತಗೋಬೇಕು. ಈ ರೀತಿ ಫ್ರಾಡ್ ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್. ಈ ಕೋರ್ಟಿನ ಸಹಾಯ ತಗೋಬೇಕು, ಅದು ಯಾವ ರೀತಿ ಸಹಾಯ ತಗೋಬೇಕು, ಇದೆಲ್ಲ ಪ್ರಕ್ರಿಯೆಗಳು ತುಂಬಾ ಲಾಂಗ್ ತಗೊಳತ್ವೆ. ಈ ಪ್ರಕ್ರಿಯೆ ಲಾಂಗ್ ತಗೊಳ್ಳೋಷ್ಟರಲ್ಲಿ ಅಷ್ಟು ಸಮಯ ನಮ್ಮ ಡಿಪಾಸಿಟರ್ಸ್ ಇದೆಯೋ ಇಲ್ವೋ ಅನ್ನೋದು ಬಹಳ ಯೋಚನೆ ಮಾಡ್ಬೇಕಾದಂತ ವಿಷಯ. ಯಾಕಂದ್ರೆ ಈಗಾಗ್ಲೇ 4 ವರ್ಷ ಕಳೆದೋಗಿದೆ, ಸುಮಾರು 200ಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು 4-5 ವರ್ಷ ತಗೊಳತ್ತೆ ಅಂತ ಹೇಳಿದ್ರೆ ಇನ್ನೆಷ್ಟು ಜನ ಉಳ್ಕೊಂಡಿರ್ತೀವಿ. ಮೋಸ್ಟ್ಲಿ ಏನು ಹೇಳ್ತಿದ್ನಲ್ಲ, ಹಿಂದೇನು ಹೇಳ್ತಾ ಇದ್ದಂಗೆ ವಿನ್ ದ ವಾರ್ ಬೈ ಅಟ್ರಿಷನ್ ಅನ್ನೋ ರೀತಿನಲ್ಲಿ ಆಗೋಗತ್ತ. ಅಂದ್ರೆ ಜನಗಳೆಲ್ಲ ಸತ್ತೋಗಿರುತ್ತೆ, ಬ್ಯಾಂಕಿನ ವಿಷಯನೂ ಸತ್ತೋಗತ್ತೆ. ಆ ರೀತಿ ಆಗುವಂತ ಪರಿಸ್ಥಿತಿ ತಂದ್ಕೊಬಿಡಿ. ಅದಕ್ಕೆ ಮುಂಚೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾರಾದ್ರೂ ಇನ್ವೆಸ್ಟರ್ನ ಈ ಪ್ರಕ್ರಿಯೆ ಒಳಗೆ ಸೇರಿಸ್ಕೊಂಡು ಅವರಿಗೆ ಈ ಬ್ಯಾಂಕಿನ ಒಂದು ಕುಶನ್ ಏನಿದೆ ಅದನ್ನ ತಗೊಂಡು ಅವ್ರಿಗೆ ಬೇರೆ ರೀತಿಯಲ್ಲಿ ಯಾವ್ದಾದ್ರು ಸಹಾಯ ಮಾಡಿ ಈ ಬ್ಯಾಂಕಿನ ಒಂದು ಚಾಲನೆ ಕೊಡೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕು. ಆ ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ನಮ್ಮ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನ ಸ್ವಲ್ಪ ಕ್ಲೀನಿಂಗ್ ಆಗ್ಬೇಕು. ಆ ಬ್ಯಾಲೆನ್ಸ್ ಶೀಟ್ ಕ್ಲೀನಿಂಗ್ ಆಗ್ಬೇಕಂದ್ರೆ ನಮ್ಮ ಬ್ಯಾಂಕಿನ ನಿಜವಾದ ಪಿಕ್ಚರ್ ಏನಿದೆ. ಯಾಕೆಂದ್ರೆ ಈ ಹಿಂದೆ ಎಲ್ಲ ಲೋನ್ಗಳನ್ನ ಲಾಸ್ ಅಂತ ತೋರಿಸ್ಬಿಟ್ಟಿರೋದಿರ್ಬೋದು,
ಅಥವಾ ಬೇರೆ ಬೇರೆ ಏನೇನೋ ತೋರಿಸಿರೋದಿರ್ಬೋದು. ಮತ್ತೆ ಸಂಪೂರ್ಣವಾಗಿ ಒಬ್ರು 3,000 ಕೋಟಿ ಲಾಸ್ ಅಂತ ಹೇಳ್ತಾರೆ, ಇನ್ನೊಬ್ರು 1,900 ಕೋಟಿ ಲಾಸ್ ಅಂತ ಹೇಳ್ತಾರೆ, ಇನ್ನೊಬ್ರು 2,000 ಕೋಟಿ ಲಾಸ್ ಅಂತ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಲಾಸ್ಗಳು ಅಂತ ಹೇಳಿ ಕಂಪ್ಲೀಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಈ ಕ್ರಿಮಿನಲ್ ಕೇಸ್ಗಳು ಇರೋದು, ಅದು ಇರೋದು ಎಲ್ಲ ಸೇರಿ ಕನ್ಫ್ಯೂಷನ್, ಟೋಟಲ್ ಅಟ್ಟರ್ ಕನ್ಫ್ಯೂಷನ್ ಆಗಿ ಹೋಗಿ ಈ ಇನ್ವೆಸ್ಟರ್ ಯಾರೂನು ಈ ಬ್ಯಾಂಕಿನ ಕಡೆ ನೋಡಿದಿರೋ ರೀತಿನಲ್ಲಿ ಆಗಿದೆ. ಇದ್ರ ಮಧ್ಯ ಯಾರೋ ಒಂದಿಬ್ರು 3 ಜನ ಬಂದಂತ ಇನ್ವೆಸ್ಟರ್ಗಳಿಗೆ ಸರಿಯಾದ ರೀತಿನಲ್ಲಿ ಸ್ಪಂದನೆ ಸಿಗದೇ ಇರುವಂತದ್ದು, ಅಥವಾ ಅಲ್ಲಿ ಏನು RBIನವರು, ಯಾಕಂದ್ರೆ RBIನವ್ರಿಗೆ ಹೆಚ್ಚಿನ ಡೇಟಾ ಇರತ್ತೆ, ಇನ್ನು ಗೊತ್ತಿಲ್ಲ. RBIನವರು ಅದು ಏನ್ ಹೇಳ್ತಾರೆ, ಜೇನ್ಗೂಡು ಕೈ ಹಾಕ್ಬಿಟ್ರು. ಈಗ ಜೇನ್ಗೂಡು ಕೈ ಹಾಕಿ ಅದೆಲ್ಲ ಜೇನ್ಗಳು ಚದರೋಗಿದಾವೆ. ಈಗ ಅವ್ರು ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ತು ಅಂದ್ರು RBIನವರು ಅವರಿಗೆ ಪಾರ್ಡನ್ ಮಾಡಕ್ ಆಗಿರುವಂತಹ ಒಂದು ಪರಿಸ್ಥಿತಿನ ಅವರೇ ಟ್ರ್ಯಾಪ್ ಆಗೋಗಿದ್ದಾರೆ. ಹಾಗಾಗಿ ಈಗ ಏನು ಕ್ರಮ ತಗೋಬೇಕು ಅಥವಾ ಏನು ನಿರ್ಧಾರಗಳನ್ನು ತಗೋಬೇಕಾಗಿದ್ರು ಬಹಳ ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ ಅವರು ತಗೊಳ್ಳುವಂತ ಒಂದು ಅನಿವಾರ್ಯತೆ ಅವ್ರಿಗೂ ಇದೆ. ಹಾಗಾಗಿ ಈ ರೇಸರ್ ಪೇ ಇರ್ಬೋದು, ಅಥವಾ ಬೇರೆ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ರು, ಅಥವಾ ಧನುವರ್ಷ ಅಂತ ಇನ್ನೊಂದು ಬಂದಿತ್ತು, ಆ ಧನುವರ್ಷ, ಹೀಗೆ ಇದೆಲ್ಲ ನೋಡಿದಾಗ ಇದು ಈಗ ಲಾಸ್ಟ್ ವೀಕ್ ಮಾತಾಡ್ದಂಗೆ ಪೇಟಿಎಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಇಟ್ಕೊಂಡಾಗ ಪೇಟಿಎಂ, ರೇಸರ್ ಪೇ ಅವರ ಒಂದು ಮೋಡಸ್ ಆಪರಾಂಡಿ ಅಥವಾ ಅವರ ಒಂದು ಫೈನಾನ್ಸ್ ಸ್ಟ್ರಕ್ಚರ್ಸ್ ಏನಿದೆ, ಇಟ್ ಇಸ್ ನಾಟ್ ವೆರಿ ಡಿಫರೆಂಟ್. ಹಾಗಾಗಿ ಈ ಎಲ್ಲ ಬ್ಯಾಕ್ ಗ್ರೌಂಡ್ ಮೇಲೆ ಒನ್ ರಾಂಗ್ ಸ್ಟೆಪ್ ಕುಡ್ ಕಂಪ್ಲೀಟ್ಲಿ ರೂಯಿನ್ ದ ಹೋಲ್ ಥಿಂಗ್. ಸೊ ಅದಕ್ಕೆ ಆ ರೀತಿಯಾಗಿ ಅವರು ಒಂದು ಜೆನ್ಯೂನ್ ಇನ್ವೆಸ್ಟರ್ ಹುಡುಕ್ಬೇಕು ಅಂತ ಹೇಳಿದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಆಗ್ಬೇಕು, ನಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಹೊಲಸುಗಳನ್ನ ಆಚೆಗೆ ಆಗ್ಬೇಕು. ಈ ಪ್ರಕ್ರಿಯೆಯಲ್ಲಿ ನಮಗೆ RBI ಕಡೆಯಿಂದ ಯಾವ ರೀತಿ ಸಹಕಾರ ಬೇಕು, ಮತ್ತೆ ಅಡ್ಮಿನಿಸ್ಟ್ರೇಟರ್ಗೆ ಯಾವ ರೀತಿಯಲ್ಲಿ ಪವರ್ಸ್ ಕೊಡಬೇಕು ಅನ್ನೋದು, ಮತ್ತೆ ಸ್ಟ್ಯಾಚ್ಯುಟರಿ ಆಡಿಟರ್ ಕೈನಲ್ಲಿ ಯಾವ ರೀತಿನಲ್ಲಿ ಅದನ್ನ ಅವರು ಬುದ್ಧಿವಂತಿಕೆ ಉಪಯೋಗಿಸಿ ಆ ಬುದ್ಧಿವಂತಿಕೆಯಿಂದ ಯಾವ್ಯಾವ ರೀತಿ ಹೊಲಸುಗಳನ್ನೆಲ್ಲ ತೆಗೆದು ಅದು ಕ್ಲೀನ್ ಅಪ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಕೊಡಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ನಾವು ಅದಕ್ಕೆ RBIನವ್ರು ಹೇಳಿದ್ದು, ಪ್ರಿಯಾ ಅಪ್ಪುಕುಟ್ಟನ್ನವ್ರು ಹೇಳಿದ್ದು, ದಿಸ್ ಇಸ್ ಯುವರ್ ಏನಂತಾರೆ ಆಸ್ಪಿರೇಷನ್ ಆರ್ ಯುವರ್ ಇಂಟೆನ್ಷನ್ ಇಸ್ ಅಬ್ಸಲ್ಯೂಟ್ಲಿ ಜೆನ್ಯೂನ್. ನಿಜ, ಈ ಬ್ಯಾಂಕಿನ ಕರೆಕ್ಟ್ ಪಿಕ್ಚರ್ ಏನಿದೆ, ಇದ್ರ ಬ್ಯಾಡ್ ಪಿಕ್ಚರ್ ಯಾರ್ಯಾರು ಅವ್ರ ಮನ್ಸಿಗೆ ಬಂದಂಗೆ ಏನೇನೋ ಆಡಿಟ್ ರಿಪೋರ್ಟ್ಗಳು ಮಾಡಿದ್ರಲ್ಲ ಅದೆಲ್ಲ ಹೋಗಿ ಒಂದು ಕರೆಕ್ಟ್ ಆಗಿ ಜೆನ್ಯೂನ್ ಆಗಿ ಮತ್ತೆ ಏನ್ ಕರೆಕ್ಟ್ ಪೊಟ್ರೆ ಆಗ್ಬೇಕು ಆ ರೀತಿ ಪೊಟ್ರೆ ಆಗುವಂತಹ ಒಂದು ಆಡಿಟ್ ರಿಪೋರ್ಟ್ ಬಂದ್ರೆ ಯಾರಾದ್ರೂ ಇನ್ವೆಸ್ಟರ್ ಬರ್ತಾರೆ. ಇನ್ವೆಸ್ಟರ್ ಬಂತು ಅಂದ್ರೆ ಒಂದು ಕ್ವಶನ್ ಇರತ್ತೆ, ಒಂದು ಕ್ವಶನ್, ನಮ್ಗೂ ಒಂದು ಕಾನ್ಫಿಡೆನ್ಸ್, ಡಿಪಾಸಿಟರ್ಸ್ಗೆ ಇಲ್ಲಪ್ಪ ಇವಾಗ ಇನ್ನೊಂದು ವರ್ಷ, 1.5 ವರ್ಷ, 2 ವರ್ಷ ನಿಮ್ಗೆ ದುಡ್ಡು ಕೊಡಕ್ ಆಗೋದಿಲ್ಲ, ನಾವು ಕೆಲವೊಂದು ಪ್ರಕ್ರಿಯೆಗಳು ನಡೆಸಬೇಕು, ಆ ಪ್ರಕ್ರಿಯೆಯಲ್ಲಿ ಎಷ್ಟು ದುಡ್ಡು ಬರುತ್ತೆ. ಒಂದು ಇನ್ವೆಸ್ಟರ್ ಬಂದು ಆ ಇನ್ವೆಸ್ಟರ್ ನೀವು ಈ ರೀತಿಯಲ್ಲಿ ಇಷ್ಟು ದಿನದಲ್ಲಿ ಇದೊಂದು ಕಮಿಟ್ಮೆಂಟ್ ಅಂತ ಒಂದು ಆಯ್ತು ಅಂದ್ರೆ, ಮತ್ತೆ ಬ್ಯಾಂಕಿನ ಚಾಲನೆ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಮತ್ತೆ ಯಾವ ಇನ್ವೆಸ್ಟರ್ ಬ್ಯಾಂಕ್ ಯಾರಿದ್ದಾರೆ ಆ ಇನ್ವೆಸ್ಟರ್ ಬ್ಯಾಂಕಿನ ಒಂದು ರೆಪ್ಯುಟೇಷನ್ ಮೇಲೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ದುಡ್ಡು ವಾಪಸ್ ಬರಬಹುದು ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಈ ಏನಂತಾರೆ ಇದಕ್ಕೆ, ಈ ಆಡಿಟ್ ರಿಪೋರ್ಟ್ ಕ್ಲೆನ್ಸಿಂಗ್ ಆಗ್ಬೇಕು. ಈ ಆಡಿಟ್ ರಿಪೋರ್ಟ್ ಕ್ಲೆನ್ಸಿಂಗ್ ಆಗಿ ಕರೆಕ್ಟ್ ಪಿಕ್ಚರ್ ಆಚೆಗೆ ಬಂದಾಗ ಇನ್ನೊಬ್ರು ಇನ್ವೆಸ್ಟರ್ ಸಿಗ್ಬೋದು. ಇನ್ವೆಸ್ಟರ್ ಒಂದು ಕ್ವಶನ್ ನಮಗ್ ಸಿಕ್ತು ಅಂದ್ರೆ ನಮ್ಮ ಹಣದ ಒಂದು ಭದ್ರತೆ ಏನಿದೆ ಅದು ಹೆಚ್ಚಾಗತ್ತೆ. ಮತ್ತೆ ಈ ವಸೂಲಾತಿ ಪ್ರಕ್ರಿಯೆಗಳೇನಿದೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇದ್ರೆ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರತಕ್ಕಂತಹ ಸಾಲ ವಸೂಲಾತಿಯ ಒಂದು ಭರದಲ್ಲಿ ಹೆಚ್ಚಿನ ಹಣ ಒಳಗಡೆ ಬಂದು ಮತ್ತೆ ಫ್ರಾಡ್ಗಳನ್ನ CBIನವರು ಅಥವಾ EDನವರು ಮುಂದಿನ ದಿನಗಳಲ್ಲಿ ಅವರನ್ನು ಹಿಡಿದು ಅವರ ಒಂದು ಹಣದ ಟ್ರಯಲ್ ಗಳನ್ನ ಹಿಡಿದು ಇದು ಆ ಹಣದ ಹಿಂದೆ ಹೋಗಿ ಅದನ್ನ ವಸೂಲಾತಿ ಮಾಡುವಂತ ಪ್ರಕ್ರಿಯೆಗಳು ಕೋರ್ಟ್ ಕಡೆಯಿಂದ ಆದಾಗ ನಮ್ಮ ಬ್ಯಾಂಕಿಗೆ, ಬಟ್ ಇದು ಆಗೋ ತನಕ ಕಾಯೋದಕ್ಕೆ ನಮ್ಗೆ ಆಸ್ಪದ ಇಲ್ಲ, ನಮ್ಗೆ ಅವಕಾಶ ಇಲ್ಲ. ಹಾಗಾಗಿ ಯಾರಾದ್ರೂ ನಮ್ಗೆ ಒಬ್ರು ಇನ್ವೆಸ್ಟರ್ ಬಂದು ಈ ಬ್ಯಾಂಕಿನ ಟೇಕ್ ಓವರ್ ಮಾಡ್ತು ಅಂದ್ರೆ ಆ ಟೇಕ್ ಓವರ್ ಮಾಡಿದಂತಹ ಬ್ಯಾಂಕು ಈ ಪ್ರಕ್ರಿಯೆಗಳನ್ನ ಬ್ಯಾಂಕ್ ಗ್ರೌಂಡ್ ಅಲ್ಲಿ ನೋಡ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಡಿಪಾಸಿಟರ್ಸ್ ಗಳ ಹಣವನ್ನ ಸುರಕ್ಷತೆ ಮಾಡೋದಕ್ಕೆ ಮತ್ತೆ ಈ ಬ್ಯಾಂಕಿನ ಒಂದು ರಿವೈವಲ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಮಾಡಿದ್ವಿ. ಅದಕ್ಕೆ RBIನವ್ರು ನಮ್ಗೆ ಯಾವುದೇ ತೊಂದರೆ ಇಲ್ಲ. ಅಡ್ಮಿನಿಸ್ಟ್ರೇಟರ್ಗೆ ಫುಲ್ ಪವರ್ಸ್ ಇದೆ. ಅವರ ಸ್ಟ್ಯಾಚ್ಯುಟರಿ ಆಡಿಟರ್ಸ್ ಜೊತೆ ಕೂತು
ಆ ಬ್ಯಾಲೆನ್ಸ್ ಶೀಟ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಈ ಪ್ರಕ್ರಿಯೆ ಅವರು ಮಾಡ್ಕೋಬಹುದು. ಇನ್ವೆಸ್ಟರ್ಗೆ ಯಾವ ರೀತಿ ಬೇಕೋ ಆ ರೀತಿ ಇನ್ವೆಸ್ಟರ್ಗೆ ಒಂದು ಅಪೀಲ್ ಆಗೋ ರೀತಿನಲ್ಲಿ ಈ ಬ್ಯಾಂಕಿನ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಅದು ಕರೆಕ್ಟ್ ಟ್ರೂ ಪಿಕ್ಚರ್ ಅನ್ನ ನಾವು ಆಚೆಗೆ ಹಾಕಿದಾಗ ಈ ಪ್ರಕ್ರಿಯೆ ಚಾಲನೆ ಆಗುತ್ತೆ. ಮತ್ತೆ ದಿಸ್ ವಿಲ್ ಬಿ ಅ ಗುಡ್ ಸ್ಟೆಪ್ ಫಾರ್ವರ್ಡ್ ಅನ್ನೋದಕ್ಕೆ. ಸೊ ಹಾಗಾಗಿ ದೋ ಅವರ್ ಟಾಕ್ಸ್ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಅವ್ರಿಗೆ ಕನ್ವರ್ಸೇಷನ್ ಅಲ್ಲಿ ನಾವು ಕನ್ವರ್ಸೇಷನ್ ಅಲ್ಲಿ ಕೇಳಿದ್ದು, ಕನ್ವರ್ಸೇಷನ್ ಅಲ್ಲಿ ಬಂದಿದ್ದ ಮಾತು, ನೀವು RBI ನ ಮತ್ತೆ ಅಡ್ಮಿನಿಸ್ಟ್ರೇಟರ್ ನ ನಂಬಬೇಕು, ಈ ನಂಬಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರು ವೆರಿ ಕ್ಲಿಯರ್ ಆಗಿ ಹೇಳಿದೆ, ಮೇಡಮ್ ಈ 4 ವರ್ಷದ ಅನುಭವದಲ್ಲಿ ನಾವು ಯಾರನ್ನೂ ನಂಬುವಂತ ಪರಿಸ್ಥಿತಿನಲ್ಲಿ ಇಲ್ಲ. RBI ಆಗ್ಲಿ, RCS ಆಗ್ಲಿ, CID ಆಗ್ಲಿ, CBI ಆಗ್ಲಿ, ED ಆಗ್ಲಿ, ಯಾರು ನಾವು ಅಡ್ಮಿನಿಸ್ಟ್ರೇಟರ್ ಆಗ್ಲಿ ಅಥವಾ ಬ್ಯಾಂಕ್ ಸ್ಟಾಫ್ ಆಗ್ಲಿ ಯಾರನ್ನೂ ನಂಬುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕೆಂದ್ರೆ ಅವ್ರ ನಂಬಿಕೆ ಅವ್ರ ಮೇಲೆ ಇಟ್ಟಂತ ನಂಬಿಕೆನ ಅವ್ರು ಉಳಿಸ್ಕೊಂಡಿಲ್ಲ. ಹಾಗಾಗಿ ನೀವು ಏನು ನಿಮ್ಮ ಆಕ್ಷನ್ ರಿಯಾಕ್ಷನ್ ಮಾತ್ರ ಇರುತ್ತೆ ನಮ್ದು. ನೀವು ಏನ್ ಆಕ್ಷನ್ ತಗೋತೀರಿ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಿದ್ವಿ ಹೊರತು ನಂಬೋ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡ್ಕೊಟ್ಬಿಟ್ಟಿದ್ದೀನಿ. ಅವ್ರಿಗೂ ಫೇರ್ ಇನಫ್ ಅಂತ ಹೇಳಿದ್ದಾರೆ. ಸೊ ವಿ ವಿಲ್ ಸಿ ಹೌ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ದಿಸ್ ಇಸ್ ಆಸ್ ಫಾರ್ ಎಸ್ RBI. ಈ 4 ಪಾಯಿಂಟ್ಸ್ RBI ಯ ಒಂದು ಡಿಸ್ಕಷನ್ ಅಲ್ಲಿ ಬಂದದ್ದು. ಈ ನೆಕ್ಸ್ಟ್ ನಾವು CBI ಹೋದ್ವಿ. CBI ನಲ್ಲಿ ಆಕ್ಚುಲ್ ಆಗಿ ನಾವು ಅಲ್ಲಿ ಹೋಗಿ ಅಲ್ಲೊಬ್ರನ್ನ ನಾವು ಮೀಟ್ ಮಾಡಿದ್ವಿ. ಒಬ್ರು CBI ಆಫೀಸರ್, ಸಬ್ ಇನ್ಸ್ಪೆಕ್ಟರ್, ASI ರ್ಯಾಂಕ್ನವರು, ಅವರು ಡ್ಯೂಟಿ ಆಫೀಸರ್ ಇದ್ರು. ಅವರು ನಾವು ಕೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವರು ಮೇಲ್ಗಡೆ ಅಲ್ಲಿ ಯಾವುದೇ ಆಫೀಸರ್ನಾಗ್ಲಿ ಆಕ್ಸೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ರೆಗ್ಯುಲರ್ ಪೊಲೀಸ್ನವ್ರ ತರನೂ ಅಲ್ಲ ಹೋಗಿ ಇವರನ್ನ ಇನ್ಸ್ಪೆಕ್ಟರ್ ಮೀಟ್ ಮಾಡೋದು ಅಥವಾ SP ಮೀಟ್ ಮಾಡೋದು, ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಆತರ ಆಗೋದಿಲ್ಲ. ಅಲ್ಲಿ ಯಾರಿಗೂ ಆಕ್ಸೆಸ್ ಸುಲಭ ಅಲ್ಲ. ಅಲ್ಲಿ ಕೆಳಗಡೆ ರಿಸೆಪ್ಷನ್ ಅಲ್ಲಿ ಇರ್ತಾರೆ. ಅದು ಅವರ ಪ್ರಕ್ರಿಯೆ, ಅವರ ಮೋಡಸ್ ಆಪರೇಂಡಿನೇ ಬೇರೆ. ಹಾಗಾಗಿ ಕೆಳಗಡೆ ನಮಗೆ ಒಬ್ರು ಆಫೀಸರ್ ಸಿಕ್ಕಿದ್ರು. ಅವ್ರು ಹೋಗಿ ನಾವು 5 ಜನ ಹೋಗಿದ್ವಿ. ನಾನು, ಶ್ರೀನಿವಾಸು, ನಮ್ಮ ಆಚಾರ್ಯರು ಇದ್ದಾರೆ, ಅವರು ಸುರೇಶ್ ಅವರು, ಮತ್ತೆ ನಮ್ಮ ರಂಗನಾಥ್ ಅವರು, 5 ಜನ ಹೋಗಿದ್ವಿ. 5 ಜನನು ಅಲ್ಲಿ ಮಾತಾಡಿ ಅಲ್ಲಿ ಅವರ ASI ಹತ್ರ ಹೋಗಿ ಮಾತಾಡಿದ್ವಿ. ಅವರು ಬಂದು ನಮ್ಮ 5 ಜನದಲ್ಲಿ 4 ಜನದ ರಂಗನಾಥ್ ಅವರ ಹೆಸರನ್ನ ನಾನೇ ಅವರ ವಯೋ ಒಂದು ಲಿಮಿಟೇಷನ್ಸ್, ಅವ್ರದ್ದು ಏಜ್ ಲಿಮಿಟೇಷನ್ಸ್ ಇರೋದ್ರಿಂದ ನಾನೇ ಅವರ ಒಂದು ವಾಲಂಟಿಯರ್ ಮಾಡೋದಕ್ಕೆ ಬೆಳಿಲ್ಲ. ನಾವು 4 ಜನ ಅಂತೂ ನಮ್ಮ ಹೆಸರನ್ನು ಕೊಟ್ಟಿದೀವಿ, ನಮ್ಮ ಹೆಸರು, ಫೋನ್ ನಂಬರ್ ಕೊಟ್ಟಿದೀವಿ. ಒಂದು ಸೋರ್ಸ್ ವೆಲ್ ಕ್ರಿಯೇಟ್ ಮಾಡ್ತಾರೆ. ಆಸ್ ಸೂನ್ ಆಸ್ ಇನ್ನೂ IO ಅಪಾಯಿಂಟ್ ಆಗಿಲ್ಲ ಅಂತೆ. IO ಅಪಾಯಿಂಟ್ ಆದ್ಮೇಲೆ ಒನ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ಸ್, ಆಸ್ ಅಂಡ್ ವೆನ್ ಆನ್ ನೀಡ್ ಬೇಸಿಸ್ ನಾವು ನಿಮ್ಮನ್ನ ಕರಿತೀವಿ. ನೀವು ಕರೆದು ನೀವೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಥವಾ ಏನ್ ಮಾಡೋದಿದೆ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸರ್ ಯಾವ ರೀತಿ ಮುಂದೆ ಹೋಗ್ತಾರೆ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಅಂತೂ ನಾವು ಹಾಕಿರ್ತೀವಿ ಅನ್ನೋ ರೀತಿನಲ್ಲಿ ಹೇಳಿ ಅದನ್ನ ಅವರಿಗೆ ನಮ್ಮ 4 ಜನ ಕಾಂಟ್ಯಾಕ್ಟ್ ಕೊಟ್ಟಿದ್ವಿ. ಇದು ಇಷ್ಟು ಹೋದ ವಾರದ ಬೆಳವಣಿಗೆ. ನಮಗೆ ಆಚಾರ್ಯ ಇದಾರೆ, ಸುರೇಶ್ ಅವರು ಇದಾರೆ, ರಂಗನಾಥ್ ಅವರು ಇದಾರೆ. ಸೊ ಇವರು ನಾನು ಏನಾದ್ರೂ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಐ ವಿಲ್ ರಿಕ್ವೆಸ್ಟ್ ಮಿಸ್ಟರ್ ಆಚಾರ್. ಅದು ಅವ್ರ CBI ವಿಸಿಟ್ ನೆಲ್ಲ ಪ್ರಕ್ರಿಯೆಯಲ್ಲಿ ಅವರು ಇದ್ರು. ಆಚಾರ್ ಅಂಡ್ ಸುರೇಶ್ ಸರ್ ಕ್ಯಾನ್ give us more information if I have missed out on CBI aspect anything. So Achar ಅವರು ಹೇಳ್ಬೋದು, and he can also give his opinion and his point of view on this one. Achar ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. Yeah, thank you, Harish. Hi everyone. ಇಲ್ಲ, ನೀವು ಹೇಳಿದ್ದೆಲ್ಲ ಸರಿಯಾಗಿದೆ. ಐ ಮೀನ್ ನಾನು ನಿಮ್ನ CBI ಮಾತ್ರ ಜಾಯಿನ್ ಆಗಿದ್ದು. ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್, ಇಟ್ಸ್ ಆಲ್ ಪರ್ಫೆಕ್ಟ್. ಐ ಥಿಂಕ್ ಸಮ್ ಪಾಸಿಟಿವ್ ಸೈನ್ ಇದೆ ಅಂತ ಅನಿಸ್ತಾ ಇದೆ. ಡೇ 1 ಇಂದ ಅದೇ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಲೋನ್ ಕಲೆಕ್ಟ್ ಮಾಡದೇ ಇದ್ರೆ ಏನು ಮಾಡಕ್ ಆಗಲ್ಲ. ಮತ್ತೆ ಇನ್ನ ಸ್ಪೀಡ್ ಅಪ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ತಿಂಗಳಿಗೊಂದ್ಸರಿ ಆದ್ರೂ ನಾವು ಬ್ಯಾಂಕ್ ಮುಂದೆ ಒಂದು 50-100 ಜನ 200 ಜನ ಎಷ್ಟು ಜನ ಆಗ್ತದೆ ಜನ ಸೇರಿ ಭಾಸ್ಕರ್ ಹಂಡೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಅವ್ರಿಗೇನು ಇದು ಮಾಡೋದು ಬೇಡ, ಅಟ್ಲೀಸ್ಟ್ ನೊಂದಿದೀವಿ, ದಯವಿಟ್ಟು ಹೆಲ್ಪ್ ಮಾಡಿ, ಇನ್ನ ಬದುಕಿದೀವಿ ಅಂತ ತೋರ್ಸ್ಕೊಳಕ್ಕೆ ಒಂದು ಅಕೇಶನ್ ಕ್ರಿಯೇಟ್ ಮಾಡ್ಕೊಂಡು ತಿಂಗಳಿಗೆ ಒಂದ್ಸಾರಿ ಆದ್ರೂ ನಾವು ಅಲ್ಲಿ ಬ್ಯಾಂಕಿನ ಮುಂದೆ ಸೇರ್ಬೇಕು. ಪಬ್ಲಿಕ್ಗೂ ಅವೇರ್ ಆಗ್ಬೇಕು, ಇನ್ನ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ.
ಅಂತ ಅನ್ಸುತ್ತೆ. ಮತ್ತೆ ನಾವುಗಳೆಲ್ಲ ಮೀಟ್ ಮಾಡಿದಾಗ ಡಿಸ್ಕಸ್ ಮಾಡ್ದಂಗೆ ಈ ಡಿಫಾಲ್ಟರ್ಸ್ ಯಾರಿದ್ದಾರೆ ಅವ್ರದ್ದು ಇನ್ಫಾರ್ಮೇಶನ್ ಗಳು ಕಲೆಕ್ಟ್ ಮಾಡಿ ನಾವುನು ಅವರ ಜೆನ್ಯೂನಿಟಿ, ಅವರ ವರ್ಷನ್ ಏನು, ಅವ್ರದ್ದೇನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದಾರ ಅಥವಾ ಅವ್ರದ್ದು, ಯಾಕಂದ್ರೆ ಇವತ್ತು ಶ್ರೀನಿವಾಸ್ ಒಂದು ಯಾವ್ದೋ ಪೇಪರ್ದು ಕಟಿಂಗ್ ಹಾಕಿದ್ರು ಗ್ರೂಪ್ ಅಲ್ಲಿ. ಅದೇನು ನನಗೇನು ಅರ್ಥ ಆಗ್ಲಿಲ್ಲ. ಅದ್ ಯಾವ್ದೋ ಕೋರ್ಟ್ ಕೇಸು ಏನೋ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇಡಿ ಇದು ಬಗ್ಗೆ. ಅದೇನ ವಿಷಯ ಅಂತ ನನಗ್ ಗೊತ್ತಾಗ್ಲಿಲ್ಲ. ಮತ್ತೆ ನಾಳೆ ಏನೋ ಒಂದ್ ಕೇಸ್ ಇದೆ ಅಂತ ಹಾಕಿದ್ದಾರೆ. ಅದು ಎಷ್ಟೊತ್ತಿದೆ ಏನೋ ಗೊತ್ತಿಲ್ಲ, ಅದು ಯಾವ ಕೇಸು ಗೊತ್ತಿಲ್ಲ. ಅದೊಂಚೂರು ಇನ್ಫಾರ್ಮೇಶನ್ ಕೊಟ್ರೆ ಗೊತ್ತಿರೋರು ಬಹಳ ಹೆಲ್ಪ್ ಆಗುತ್ತೆ. ಬಟ್ ಅದೇ ಸೇರ್ಬೇಕು. ನೀವು ಮಾಡ್ತಾ ಇರೋ ಪ್ಲಾನ್ ಈಗ ಸದ್ಯದಲ್ಲಿ ವರ್ಕೌಟ್ ಆಗ್ತಿದೆ ಅನ್ಸುತ್ತೆ. ತಿಂಗಳಿಗೊಂದ್ಸಾರಿ ಆದ್ರೂ ಅಡ್ಮಿನಿಸ್ಟ್ರೇಟರ್ನ ಅಥವಾ RBI ಅಲ್ಲಿ ಇನ್ನೊಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ, ಅಥವಾ CBI ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಮುಖ ತೋರಿಸ್ತಾ ಬಂದ್ರೆ ಅಟ್ಲೀಸ್ಟ್ ಏನ್ ಇನ್ಫಾರ್ಮೇಶನ್ ಇಲ್ದಿದ್ರು ಅಟ್ಲೀಸ್ಟ್ ಏನೋ ಒಂದು ನಡೀತಿದೆ ಅನ್ನೋ ಸಮಾಧಾನದಲ್ಲಾರೋ ಬದುಕ್ಬೋದು ಅಂತ ಅನ್ಸುತ್ತೆ ನನಗೆ. ಅದರ್ವೈಸ್ ಎವ್ರಿಥಿಂಗ್ ಇಸ್ ಓಕೆ, ಏನಂತ ಅದೇನಿಲ್ಲ. there is nothing much to add, I think. Thank you everyone. Harish, you can take over. Thanks. Okay, thank you. Suresh sir, you want to add anything more or you want to say anything? So, Suresh sir. Nothing much more, sir. ನೀವು ಆಚಾರ್ ಅವ್ರು ಹೇಳಿದ್ದೀರಾ. Whatever has happened, whatever we have learned from RBI, whatever developments that is taking place, and what we went and had a discussion with CBI, I would feel there are some baby steps in going in a proper direction. Let us hope that these steps will become larger and then it benefits our this one. One point, I think you missed ಅಂತ ಕಾಣುತ್ತೆ. ಅಪಾಯಿಂಟ್ಮೆಂಟ್ ಆಫ್ ಎ ರಿಕವರಿ ಆಫೀಸರ್ ನೀವು ಮಿಸ್ ಮಾಡಿದ್ರಿ ಅಂತ ಕಾಣುತ್ತೆ. Correct. You can highlight to all the depositors ಅಪಾಯಿಂಟ್ಮೆಂಟ್ ರಿಕವರಿ ಆಫೀಸರ್. ಅಂಡ್ ಆಚಾರ್ ಹೇಳ್ದಂಗೆ ನಾವು ಯಾರು ಬಾರೋವರ್ಸ್ ಇದ್ದಾರೆ ಅವ್ರನ್ನ ವಿತ್ ದಿ ಪರ್ಮಿಷನ್ ಆಫ್ ದಿ ಅಡ್ಮಿನಿಸ್ಟ್ರೇಟರ್, if we can go and find out their what do you call whereabouts, whether they are there or they are not there, if they are there, what is their this one, is it permissible for us the depositors to go and meet them, ಅದನ್ನ ನೋಡ್ಕೊಂಡು ಆ ಪ್ರಕ್ರಿಯೆ ನಾವು ಶುರು ಮಾಡ್ಕೋಬಹುದು. ಅದನ್ನು ಒಂದೊಂದು ಸ್ಟೆಪ್ ನಾವು ತಗೋಬಹುದು. ಅಂಡ್ ಲೈಕ್ ಯು ಸೆಡ್, ನಮ್ ನಂಬರ್ ತಗೊಂಡಿದ್ದಾರೆ CBI ಅವ್ರ ಏನೋ ಇನ್ಫಾರ್ಮೇಶನ್, ಇಫ್ ದೇ ಸೀಕ್ ಎನಿ ಇನ್ಫಾರ್ಮೇಶನ್ ವಿ ಕ್ಯಾನ್ ಗಿವ್ ಇಟ್ ಟು ದೆಮ್ ಟು ದಿ ಎಕ್ಸ್ಟೆಂಟ್ ವಾಟ್ ವಿ ನೋ ಅಬೌಟ್ ಇಟ್. ಅಂಡ್ ನೀವೆಲ್ಲ ಹೇಳಿದ್ರೆ ನೀವು ಆಚಾರ ಹೇಳಿದಿರ, ನಥಿಂಗ್ ಮಚ್ ಮೋರ್ ಟು ಆಡ್. ಐ ಓನ್ಲಿ ಹೋಪ್ ದಟ್ ದೇ ಆರ್ positive baby steps that have been taken. That is what is happening in the bank, whatever it is there, with RBI, the administrator, and of course let's hope that the CBI also will start doing some activity on that. That's it. Okay, sir. Sir Rangnath sir. Harish, Hello. I will come to you. Chinthana, I will come to you. Rangnath ಅವರು ನಾವು RBI ಗೆ ಹೋಗಿದ್ವಲ್ಲ, he wants to say something about that. Let him complete and then we'll join. We will take you. Sir Rangnath sir. ನಮಸ್ಕಾರ ಹರೀಶ್. ನಮಸ್ಕಾರ. ನಮಸ್ತೆ ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಫಾರ್ ದಿ ಫಸ್ಟ್ ಟೈಮ್ ಬಹಳ ಶಾರ್ಟ್ ಟೈಮ್ ಅಲ್ಲಿ ಈ ಸಲ ಜನರಲ್ ಮ್ಯಾನೇಜರ್ ಪ್ರಿಯಾ ಕುಟ್ಟನ್ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ರು ಈ ಸಲ. ಅದೊಂದು ಮಾತ್ರ ವೆರಿ ಗುಡ್ ನ್ಯೂಸ್, ಆಕ್ಚುಲ್ ಆಗಿ ಪಾಸಿಟಿವ್ ನ್ಯೂಸ್ ಆಲ್ಸೋ. ಸಾಕಷ್ಟು ಚರ್ಚೆ ಸ್ವಲ್ಪ ಆಗ್ಲೇ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಟರ್ ಒಬ್ಬ ರಿಕವರಿ ಆಫೀಸರ್ ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಿಕವರಿ ಆಫೀಸರ್ ವಿಲ್ ಬಿ ಅಪಾಯಿಂಟೆಡ್ ಬೈ ಅಡ್ಮಿನಿಸ್ಟ್ರೇಟರ್. RBI ಮತ್ತು RCS ಎರಡು ಕೂಡ ಒಪ್ಕೊಂಡಿದೆ. ಆ ಬಂದವರು ರಿಕವರಿ ಆಫೀಸರು, we hope we will join him hand and see that some recovery is done. That is the only way left now. Recovery number 1. Number 2, ಅವ್ರೇನಪ್ಪ ಹೇಳ್ತು ಅಂತಂದ್ರೆ, ಮತ್ತೆ ಇನ್ನೊಂದು, ನೀವು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದೀರಾ ಅಂತಾನೆ. ಇದನ್ನ ನಾನು ಒಪ್ಕೊಳ್ಳಲ್ಲ. ಎಲ್ಲ ಸಾಕಷ್ಟು ಮೇಲ್ಗಳು ಎಲ್ಲ ಹೋಗಿದೆ. ಆ ಟೈಮಲ್ಲಿ ಕರೋನಾ ಇತ್ತು ಅಂತ ರಿಸರ್ವ್ ಬ್ಯಾಂಕ್ ಹೇಳಿದೆ ಯಾರು ಕಟ್ಬೇಡಿ ಅಂತ. ಅಲ್ಲಿ ಸ್ವಲ್ಪ ನಾವು ಡಿಫರ್ ಆದ್ವಿ ಆಸ್ಪೆಕ್ಟ್ ಅಲ್ಲಿ. ಹರೀಶ್ ಅವರು ಹೇಳದಂಗೆ ಇದಕ್ಕೆ ಹೆಚ್ಚು ನಾನು ಏನು ಹೇಳಕ್ಕಾಗಲ್ಲ. ಆಕೆ ಹೇಳಿದ್ದು ನಮ್ಮ ಪ್ರಯತ್ನ ಅಂತೂ ನಡೆದಿದೆ, ಸಹಕಾರಿ ಇದೆ. ಹಾಗೆ ನಿಮ್ಗಳ ಕಡೆಯಿಂದನೂ ಅಡ್ಮಿನಿಸ್ಟ್ರೇಟರ್ಗೆ ಎಫರ್ಟ್ಸ್ ಇರ್ಲಿ, ನಾವ್ ಇರ್ತೀವಿ ಅಂತ ನಾವು ಹರೀಶು ಹೇಳಿದ್ವಿ. ನಾವು ನಮ್ಮ ಕಡೆಯಿಂದ ಅವ್ರಿಗೆ ಎಲ್ಲಾ ಸಹಾಯ ಸಹಕಾರಗಳು ಕೂಡ ಇರುತ್ತೆ ಅಡ್ಮಿನಿಸ್ಟ್ರೇಟರ್ಗೆ.
ಜೊತೆಗೆ ಒಬ್ಬ ರಿಕವರಿ ಆಫೀಸರ್ ಇವಾಗ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನನಗ್ ಬಂದು ವದಂತಿ ಪ್ರಕಾರ ಹಳೆಯ ಸ್ಟಾಫ್ ಕೂಡ ಸ್ವಲ್ಪ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. Administrator is doing his job and she has appreciated this man, administrator na is a very good officer, fraud detector ನಲ್ಲಿ ಫೇಮಸ್ ಇದ್ದಾರೆ, ಅದಕ್ಕೆ ನಾವು ಅಪಾಯಿಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಆ ನಂತರ ಮಿಕ್ಕಿದ್ದೆಲ್ಲ ವಿಷಯಗಳು ಸರ್ ಹೇಳಿದ್ದಾರೆ. ಸಿಬಿಐಗೆ 4 ಜನ ಹೋಗಿದ್ವಿ, ಮಿಕ್ಕಿದ್ದ ವಿಷಯ ಅವ್ರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತ ಆಗತ್ತೆ ಅಂತ ಭರವಸೆಯೊಂದಿಗೆ ಹೇಳಿ ನಾನು ಇನ್ 4 ಮಾತನ್ನ ಮುಗಿಸ್ತಾ ಇದ್ದೇನೆ. ನನಗೆ ಈ ಸಲ RBI ಮಾತಾಡಿದ್ರಲ್ಲಿ ಸ್ವಲ್ಪ ಹೋಪ್ಸ್ ಅಂತೂ ಚಿಗುರಿದೆ. ಸಿಬಿಐ ಬಗ್ಗೆ ಇನ್ನು ಏನು ಗೊತ್ತಿಲ್ಲ. ಮತ್ತೆ ನಾವು ಅಡ್ಮಿನಿಸ್ಟ್ರೇಟರ್ ನ ಮೀಟ್ ಮಾಡ್ತೀವಿ, ಮಾಡಿದ ನಂತರ ನೆಕ್ಸ್ಟ್ ಝೂಮ್ ಮೀಟಿಂಗ್ ಅಲ್ಲಿ ಅಥವಾ ನಾವು ಅವ್ರನ್ನ ಮೀಟ್ ಮಾಡಾದ್ಮೇಲೆ ಏನ್ ಡೆವಲಪ್ಮೆಂಟ್ಸ್ ಆಗತ್ತೆ ಅಂತ ನಾನು ಹರೀಶ್ ಸೇರಿ ನಿಮ್ಗೆ ಹೇಳ್ತೀವಿ. ಇಷ್ಟ ಹೇಳಿ ಇವತ್ತಿನ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. Thank you, sir. Okay. Iga, I'll just take one more minute and ask Mr. Achyut Joyce to give us an update as to what is happening in LCB and what is his feedback and what is his opinion on that. So I would request Mr. Achyut Joyce to give us a few minutes of his to explain NCB issue and any other inputs that he has. Achyut, you can unmute and speak. ಹಾ, ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ, ಮಾತಾಡಿ ಸರ್. ಓಕೆ. ಸೊ ನಮ್ದೇನ್ ಸ್ಟೇಟಸ್ ಅದೇ, ಈಗ RBI ಮುಂಬೈಗೆ ಹೋಗಿ ಕೂತಿದೆ. ಟೇಬಲ್ ಮೇಲೆ ಇದೆ. ಯಾರ ಟೇಬಲ್ ಮೇಲೆ ಇರ್ಬೇಕೋ ಅವ್ರ ಟೇಬಲ್ ಮೇಲೆ ಇದೆ ಫೈಲು. ಅವರು ಏನು ಫೀಡ್ಬ್ಯಾಕ್ ಕೊಟ್ಟು ಇಂಟರ್ನಲ್ ಕಮಿಟಿ, ದೇರ್ ಇಸ್ 3 ಸ್ಟೇಜ್ ಪ್ರೋಸೆಸ್. ಒಂದು ಅಟ್ ದ ಚೀಫ್ ಜನರಲ್ ಮ್ಯಾನೇಜರ್ ಲೆವೆಲ್ ಫೈಲು, whether it is a positive note or a negative note or whatever note it is, ಅದು ಹಾಕಿ ಇಂಟರ್ನಲ್ ರಿವ್ಯೂ ಕಮಿಟಿಗೆ ಅವ್ರು ಇಡಬೇಕು. ಆ ಪೊಸಿಷನ್ ಅಲ್ಲಿ ಇದೆ ಇವಾಗ. ಆ ಇಂಟರ್ನಲ್ ರಿವ್ಯೂ ಕಮಿಟಿ ಅವರು ಅಂತಂದ್ರೆ ಡೈರೆಕ್ಟರ್ ಲೆವೆಲ್ ಅಲ್ಲಿ ಒಳಗಡೆ ಇರೋರು, CGM ಡೈರೆಕ್ಟರ್ಸ್, ಮತ್ತೆ ಮೋಸ್ಟ್ ಪ್ರಾಬಬ್ಲಿ ಒನ್ ಆಫ್ ದ ಡೆಪ್ಟಿ ಗವರ್ನರ್ ಇರ್ತಾರೆ ನಾ ಮೀಟಿಂಗ್ ಅಲ್ಲಿ. ಮೋಸ್ಟ್ಲಿ ಐ ಆಮ್ ನಾಟ್ ಶೋರ್. ಆ ಮೀಟಿಂಗ್ ಆಗ್ಬೇಕಾಗಿದೆ ಅಥವಾ ಆಗಿದೆಯೋ ಏನೋ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಶನ್. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಟರ್ನಲ್ ಕಮಿಟಿ ರಿವ್ಯೂಗೆ ಹೋಗುತ್ತೆ. ಎಕ್ಸ್ಟರ್ನಲ್ ಕಮಿಟಿ ರಿವ್ಯೂ ಅಂತಂದ್ರೆ ಇಲ್ಲಿ ಬೋರ್ಡ್ ಮೆಂಬರ್ಸ್ ಆಫ್ RBI ಅವರು ಎಲ್ಲ ಇರ್ತಾರೆ. ಮತ್ತಿನ್ಯಾರು ಅಡಿಷನಲ್ ಆಗಿ ಇರ್ತಾರ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಅಥವಾ ಬೋರ್ಡ್ ಅಲ್ಲೇನೆ ಒಂದು 3-4 ಜನದ್ದು ಒಂದು ಕಮಿಟಿ ಮಾಡಿ ಆ ಕಮಿಟಿನ ಅಪ್ರೂವಲ್ಗೆ ಅಂತಂದ್ರೆ ಮರ್ಜರ್ಸ್ಗೆ ಅಂತ ಒಂದು ಕಮಿಟಿ ಇರುತ್ತೆ ಅನ್ನಿಸ್ತಾ ಇದೆ ನನಗೆ. ಆ ಕಮಿಟಿ ಅಂತಂದ್ರೆ ಇಟ್ ಇಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್, ವಿಲ್ ಗೆಟ್ ದ ಲೆಟರ್ ಸೇಯಿಂಗ್ ಅಪ್ರೂವ್ಡ್. ಇಫ್ ಎಕ್ಸ್ಟರ್ನಲ್ ಕಮಿಟಿಗೆ ಹೋಗ್ಲಿಲ್ಲ, ಬರೀ ಇಂಟರ್ನಲ್ ಕಮಿಟಿಲೇ ಸಿಗಾಕೊಂಡಿದೆ ಅಂತಂದ್ರೆ ವಿ ಆರ್ ಅವರ್ ಬ್ಯಾಡ್ ಲಕ್. ಇಫ್ ಐ ಮೇ ಇಂಟರಪ್ಟ್, ಅದು ಸ್ವಲ್ಪ ವರ್ಷದ ಹಿಂದೆ, ಜಸ್ಟ್ ಅರೌಂಡ್ ದ ಟೈಮ್ PMC ಸ್ಕ್ಯಾಮ್ ಹ್ಯಾಪನ್, they actually appointed a committee called Standing External Advisory Committee, SEAC anta, and that was actually headed by my dad's batchmate Shamla Gopinath anta. I don't know if she is still leading it or she is retired, but she is the next deputy governor, and the task of that committee was to actually review any amalgamation or mergers, and PMC, the merger with or rather whatever was done with respect to PMC and acquisition or whatever you want to call it, amalgamation or merger or whatever, that was blessed by this committee. So Unity Bank ಮಾಡಿದ್ರಲ್ಲ, the expression of interest in the ಹಿಡಿದು ಎಲ್ಲದು, that was reviewed by this committee. ಏನಾರು ಕೋಆರ್ಡಿನೇಟ್ಸ್ ಅಥವಾ ಇಮೇಲ್ ID, ಫೋನ್ ನಂಬರ್ ಏನಾರು ಇದ್ರೆ ಸ್ವಲ್ಪ ನನಗೆ ಪ್ರೈವೇಟ್ ವಿಂಡೋಲ್ ಪಾಸ್ ಆನ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ, then we'll try to catch up with him. We will not tell. First of all, I am not sure if she leads the committee. But ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಕನೆಕ್ಷನ್ಸ್ ಇದ್ದೇ ಇರುತ್ತೆ ಜನರಲಿ. Second of all, she is not somebody who is going to appreciate any private itra idu. Let me see. Let me think about it.
Okay, try. So anyway, we have reached out to one of the external member. Names ಬೇಡ ಇಲ್ಲಿ. ದೇರ್ ಇಸ್ ಇನ್ ಬೀನ್ ಅವ್ರ ಕಡೆಯಿಂದ ಗವರ್ನರ್ಗೆ ಒಂದು ಲೆಟರ್ ಕೂಡ ಹೋಗಿದೆ, ಮತ್ತೆ ಪ್ಲೀಸ್ ಎಕ್ಸ್ಪೆಡಿಟ್ ಅಂತ ಒಂದು ಇಮೇಲ್ ಕೂಡ ಹೋಗಿದೆ. ಸೊ ಇದು ಅದಕ್ಕೆ ಗವರ್ನರ್ ಇನ್ನು ಏನು ರೆಸ್ಪಾಂಡ್ ಮಾಡಿದ್ರೆ ನಮಗ್ ಗೊತ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ಇನ್ನು ಮಾಡಿರ್ಲಿಕ್ಕಿಲ್ಲ. ಜಸ್ಟ್ ಅಬೌಟ್ 4-5 days ಓಲ್ಡ್ ಇದು ಇನ್ಫಾರ್ಮೇಶನ್, ಇದು 3-4 days ರಾದರ್. ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ. ಬಟ್ ವಿತ್ ಇನ್ RBI ಟ್ರೈ ಮಾಡ್ತಿದ್ವಿ. ಎನಿವೇ ವಿ ಆಲ್ಸೋ ಮೆಟ್ ಡಾಕ್ಟರ್ ಕರಾರ್, ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ ಅಂಡ್ ಮಿನಿಸ್ಟರ್ ಆಫ್ ಇನ್ಚಾರ್ಜ್ ಆಫ್ ಕೋಆಪರೇಷನ್. ಸೊ ಈಸ್ ಅ ಡೆಪ್ಯೂಟಿ ಟು ಬೋತ್ ನಿರ್ಮಲಾ ಸೀತಾರಾಮನ್ ಅಂಡ್ ಅಮಿತ್ ಶಾ. ಸೊ ಅವರು ನಿಮ್ ಕೆಲಸ, ಅವರು ಕಾಸ್ಮೋಸ್ ಚೇರ್ಮನ್ ಹತ್ರ ಮಾತಾಡಿದ್ರು, ನಿಮ್ ಕೆಲಸ ಆಗತ್ತೆ ಹೋಗಿ ಅಂತಾನು ಅಂದ್ರು. ಬಟ್ ಸ್ಟಿಲ್ ವಿ ಆರ್ ನಾಟ್ ಕನ್ವಿನ್ಸ್ಡ್, ವಿ ಆರ್ ನಾಟ್ ಲೀವಿಂಗ್ ಎನಿಥಿಂಗ್ ಫಾರ್ ಚಾನ್ಸ್. ಸೊ ವಿ ಆರ್ ಟ್ರೈಂಗ್ ಟು ಮೀಟ್ ಅಮಿತ್ ಶಾ. ಯಾರು ಹೆಲ್ಪ್ ಮಾಡಕ್ಕಾದ್ರೆ ದಯವಿಟ್ಟು ಅಲ್ಲಿ ನೋಡಿ. ಅಮಿತ್ ಶಾ ಟೈಮ್ ಕೇಳ್ತಾ ಇದೀವಿ, ತೇಜಸ್ವಿ ಸೂರ್ಯನು ಕೇಳಿದೀವಿ, ಬೇರೆ ಬೇರೆ ರೂಟ್ ಇಂದನು ಟ್ರೈ ಮಾಡ್ತಾ ಇದೀವಿ. ಏನಾರು ಮಾಡಿ ಅಮಿತ್ ಶಾ ರೀಚ್ ಆಗ್ಬೋದಾ ಅಂತ. ಅಂಡ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಮೀಟ್ ಫೈನಾನ್ಸ್ ಸೆಕ್ರೆಟರಿ, ಯೂನಿಯನ್ ಫೈನಾನ್ಸ್ ಸೆಕ್ರೆಟರಿ. ಫೈನಾನ್ಸ್ ಸೆಕ್ರೆಟರಿ is a de facto member of council, the external committee, and he is also kind of parallel or boss to governor alva. So somewhere ಅವ್ರ ಕಡೆಯಿಂದ ಕೆಲಸ ಆಗತ್ತೆ, ನೀವು ಅವ್ರನ್ನೇ ಅಪ್ರೋಚ್ ಮಾಡಿ ಅನ್ನೋ ರೀತಿ ಒಂದು ಅಡ್ವೈಸ್ ಬಂದಿದೆ. ಸೊ ವಿ ಆರ್ ಟ್ರೈಯಿಂಗ್ ಮಲ್ಟಿಪಲ್ ಎಫರ್ಟ್ಸ್. RBI ಮುಂಬೈಗೆ ಹೋಗಿದ್ದು ಅಷ್ಟೇನು ನಮಗೆ ಮೀಟಿಂಗೇ ಸರಿಯಾಗಿ ಕೊಡ್ಲಿಲ್ಲ. ಹೊರಗಡೆಯಿಂದನೇ ಕೆಳಗಡೆ ಫೋನಲ್ಲೇ ಮಾತಾಡ್ಸಿ ಕಳಿಸ್ಬಿಟ್ರು. ಇನ್ನೊಬ್ರು ಯಾರೋ ಮಾತಾಡಿದ್ರು ಆಚೆ ಬಂದು, ಬಟ್ ಅಂತ ಏನ್ ಪ್ರಯೋಜನ ಆಗ್ಲಿಲ್ಲ. So RBI Mumbai is not giving out any information, is not revealing any RBI information. ಮುಂಬೈ ಅಲ್ಲಿ ಯಾರನ್ನ ಮೀಟ್ ಮಾಡಕ್ ಬಿಟ್ರು ನಿಮ್ಮನ್ನ? CGM ಲೆವೆಲ್? ಇಲ್ಲ ಯಾರನ್ನು ಮೀಟ್ ಮಾಡಕ್ ಬಿಡ್ಲಿಲ್ಲ, ಅದೇ ಪ್ರಾಬ್ಲಮ್. ಇಟ್ಸ್ ಆಲ್ ಫೋನ್ ಅಲ್ಲೇ ಮಾತಾಡ್ಬಿಟ್ಟು ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ಬಿಟ್ರು. ಸೊ ಅಂಡ್ ದೇರ್ somebody whom I know personally, he was only giving GAN. So typical ಟಿಪಿಕಲ್ ಬ್ರಾಹ್ಮಣರ ಬಿಹೇವಿಯರ್ ಅಲ್ಲಿ ಮಾತಾಡಿ ಕಳಿಸಿದ್ರು. ಸೊ ಅದು ಏನು you have to just to budge in. You should have adopted or contacted some of the PMC depositors, because they have been successful in meeting CGM and ED executive level people at RBI Mumbai. And I think Amarnath also did, alva? ಅಲ್ಲ, RBI ಮುಂಬೈ ಮೀಟ್ ಮಾಡೋದು ಏನು ಅಷ್ಟೇನ್ ಕಷ್ಟ ಏನಿಲ್ಲ. ನಾನೇ ತುಂಬಾ ಪುಷ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಇಟ್ ಇಸ್ ಅನ್ ವೆರಿ ಸೆನ್ಸಿಟಿವ್ ಪೊಸಿಷನ್ ಅಲ್ವಾ. ನಾವು ತುಂಬಾ ಪುಷ್ ಮಾಡಿ ಅವ್ರಿಗೆ ಐ ಡೋಂಟ್ ವಾಂಟ್ ಟು ಹರ್ಟ್ ದೆಮ್, ದೀಸ್ ಗೈಸ್ ಆರ್ ಪುಷಿಂಗ್ ಟು ಮಚ್ ಅನ್ನೋ ರೀತಿ ಮನ್ಸಿಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ತುಂಬಾ ಪುಷ್ ಮಾಡಕ್ ಹೋಗ್ಲಿಲ್ಲ. ದ ರೀಸನ್ ಈಸ್ ಮೀಟಿಂಗ್ ದೆಮ್ ಇಸ್ ನಾಟ್ ಎ ಬಿಗ್ ಥಿಂಗ್, ಬಟ್ ಇಟ್ ಶುಡ್ ಬಿ ಪ್ರೊಡಕ್ಟಿವ್. ದಟ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಸೊ ಅದಕ್ಕಿಂತ ಮುಂಚೆ ಅಲ್ಲಿ ಅವ್ರ ಬಾಸ್ ಬ್ರೇಕ್ ಆಗ್ತಾ ಇದ್ರ. ಹರೀಶ್, ಕೇಳಿಸ್ತಾ ಇದೆಯಾ ನಿಮ್ಗೆ? ಹರೀಶ್ ಔಟ್ ಆಯ್ತಂತ ಎಕ್ಸಿಟ್ ಆಗ್ಬಿಡ್ತು. ಸೊ ಅದೇ ನಾವು ಮಾಡೋದು ದೊಡ್ಡ ವಿಷಯ ಅಲ್ಲ. ಪುಷ್ ಮಾಡಿದ್ರೆ ಮೀಟಿಂಗ್ ಕೊಡ್ತಾರ ನನಗೆ, ನಾನೇ ಪುಷ್ ಮಾಡಕ್ ಹೋಗಿಲ್ಲ. ಫೋನಲ್ಲಿ ಮತ್ತೆ ಚೆನ್ನಾಗಿ ಮಾತಾಡಿದ್ರು. ಬಟ್ ಏನು ಅಂತಂದ್ರೆ ಇಂಪ್ರೂವ್ಮೆಂಟ್ ಅನ್ನೋ ಒಂದು ಫ್ರೀ ಅಡ್ವೈಸ್ ಬಂತು. ಮುಂಚೆ ಫ್ರೀ ಅಡ್ವೈಸ್ RBI. I think it was the right advice. ಏನಂತ ಅಡ್ವೈಸ್ ಬಂತು? Focus on your NPA, work with your board, improve your, ensure your NPA is reduced. Gross NPA no ಕಮ್ಮಿ ಮಾಡಿ, net NPA no ಕಮ್ಮಿ ಮಾಡಿ. It's good for you only. Whether it is merger or revival, it doesn't matter. It is good. Focus on your NPA. And use all methods, legal methods, and there's no issue. You are saying depositors are following up with defaulters. We don't have any issue. With due respect to you and to RBI, my dad worked for the RBI. Let me just butt in.
If I was in your position, Achut Joyce, I would have told that person at RBI who told you to focus on your NPA, I would have told him it's your fucking job. Anta. Excuse my language, but I'm American right now. So, That's okay. No, I understand. ಸೊ ಪ್ಲೀಸ್ ನನಗೆ ನಗು ಬರ್ತಾ ಇದೆ ನೀವು ಕೇಳಿದ್ರೆ. ಫೋಕಸ್ ಆನ್ ಯುವರ್ NPA ಅಂತ ಹೇಳೋದು, ಬೋರ್ಡ್ ಜೊತೆ ವರ್ಕ್ ಮಾಡಿ ಅಂತ ಹೇಳೋದು, ದಟ್ ಇಸ್ ನಾಟ್, ದಟ್ ಶುಡಂಟ್ ಬಿ an advice he should be giving you. It is, you should have told him it's your job anta. That is how an American would have told you, and I'm telling you exactly this. Chetana, 1 minute. I beg to differ here. What I would say is the advice, though it was misplaced, and it should not have been given to this advice should not have been given to a depositor or body of a depositor. I completely agree with you on that. But at the same time, you know, pouncing on RBI now with NCB perspective may not be a very smart thing to do, because their process is already on. At this point of time, it is the patience for them that will help them. Most probably by April. I understand that point you're trying to make, and Achut Joyce is trying to make that. That's why he is not being very aggressive on Very that. aggressive. See, but if you look at it I from completely agree with you. I completely agree with you on the point of giving ಜ್ಞಾನ NPA. NPA ಬಗ್ಗೆ ಡಿಪಾಸಿಟರ್ಸ್ಗೆ ಮತ್ತೆ ಡಿಪಾಸಿಟರ್ಸ್ ಬಾಡಿಗೆ ಜ್ಞಾನ ಕೊಟ್ಟಿದ್ದು. I completely agree with you. I would have used the same or even worse word than what you used. Okay, that is a it was issue. very hilarious, actually. Yeah. But I appreciate the effort of Achut Joyce in they forming from the few of them, few volunteers joining the management in making collection that was completely volunteer service, and that was a very good service in the interest of depositors. That was done. I think we have to, going forward, probably we may also have to do that as far as the collection is concerned. Maybe now ಮುಂದಿನ ದಿನಗಳಲ್ಲಿ I think I will speak about that also in a later. But what RBI told them, focus on the NPA to a depositor or a depositor's body, was completely ridiculous. ಯಾಕಂದ್ರೆ ಇದು ಬ್ಯಾಂಕ್ನವ್ರು ಮಾಡಬೇಕಾಗಿದ್ದು, ಅಥವಾ ಈ ರಿಸ್ಕ್ ನೆಲ್ಲ ತಗೊಂಡು ಮಂದಟ್ ಇಟ್ಕೊಂಡ್ರೆ ಕೀಪಿಂಗ್ ಆಲ್ ದಿಸ್ ರಿಸ್ಕ್ ಇನ್ ಮೈಂಡ್, ಓನ್ಲಿ ದ ನ್ಯೂ ಇನ್ವೆಸ್ಟರ್ ಹ್ಯಾಸ್ ಕಮ್. ಹರೀಶ್, ಅಲ್ಲ, it has to be taken in context. It was not a advice, simply it came. ನಾವು ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಇವೆಲ್ಲ ಮಾಡ್ತಾ ಇದೀವಿ, ಬ್ಯಾಂಕು ಒಂದು ಸರಿದಾರಿ ತರೋದಿಕ್ಕೆ ಇವನ್ನೆಲ್ಲ ಮಾಡ್ತಾ ಇದೀವಿ ಅಂದಾಗ ಆ ಅಡ್ವೈಸ್ ಬಂದಿರೋದು. ಸೊ ಇಟ್ ಈಸ್ ಜನರಲಿ ಇಟ್ ಇಸ್ ನಾಟ್ ಎ ಜನರಲ್ ಅಡ್ವೈಸ್ ವೇರ್ ಯು ವರ್ಕ್, ಯು ಇಂಪ್ರೂವ್ ಇಟ್ ಅನ್ನೋ ರೀತಿ ಅಂತಲ್ಲ. ಯಾಕೆ ಹೇಳ್ತಾ ಇದೀನಿ, RBI ಬೆಂಗಳೂರಿಂದ ಕೂಡ ಇದೇ ಅಡ್ವೈಸ್ ಬಂದಿದ್ರಿಂದ. ಏನಾಗಿದೆ, ಈ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಕೇಳಿದ್ರೆ ನೀವು ಏನು ಮಾಡೋಂಗಿಲ್ಲ, ನೀವು ಡೆಪಾಸಿಟರ್ಸ್ ಏನು ಇನ್ಫಾರ್ಮೇಶನ್ ಕೊಡಲ್ಲ, ನಿಮ್ದು ಏನು ರೋಲ್ ಇಲ್ಲ ಅನ್ನೋ ರೀತಿ ಮ್ಯಾನೇಜ್ಮೆಂಟ್ ಅವರು ಮಾತಾಡ್ತಾರೆ, ಅಥವಾ ಅಡ್ಮಿನಿಸ್ಟ್ರೇಟರ್ ಕೂಡ ಅದೇ ರೀತಿ ಮಾತಾಡ್ತಾರೆ. ಬಟ್ ಅದು ಸುಳ್ಳು. RBI ಅವರು, ನೀವು ಈಗ ಆಸ್ ಪರ್ ಲಾ ಹಿಂಗ್ ಮಾಡೋಂಗಿಲ್ಲ, ನೀವು ಆಸ್ ಪರ್ ಲಾ ಹಂಗ್ ಮಾಡೋಂಗಿಲ್ಲ, ನೀವು ಆ ಡೇಟಾ ಕೊಡಕ್ಕಾಗಲ್ಲ, ಈ ಡೇಟಾ ಕೊಡಕ್ಕಾಗಲ್ಲ, ಈ ತರ ಎಲ್ಲ ಕತೆ ಹೇಳ್ತಾರಲ್ಲ RBI ಅವರು. ಆಮೇಲೆ ದೇ ಮಿಸ್ಯೂಸ್ ದ ನೇಮ್ ಆಫ್ RBI, ಬೈ ದ ವೇ. ದೇಲ್ಸೆ RBI ಅವರು ಪರ್ಮಿಷನ್ ಕೊಡಲ್ಲ ನಿಮ್ಮನ್ನ ಕಲೆಕ್ಷನ್ ಕರ್ಕೊಂಡು ಹೋಗಕ್ಕೆ. ಅವರೇ ಹೇಳಿದ್ರು RBI ಅಲ್ಲಿ, ಈವನ್ ಇಫ್ ಡೆಪಾಸಿಟರ್ಸ್ ಗೋ ವಿತ್ ಕಲೆಕ್ಷನ್ಸ್ ಟೀಮ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂತಾನೆ ಹೇಳಿದ್ರು. ಓಕೆ, ಅಲ್ಲ, ನಮಗೂ ಅಡ್ವೈಸ್ ಬಂತು. ಆಕ್ಚುಲಿ ಫೈನಲಿ ಐ ಜಸ್ಟ್ ವಾಂಟೆಡ್ ಟು ಹೈಲೈಟ್ ಆನ್ ದಟ್ ಫ್ಯಾಕ್ಟ್ ಆಲ್ಸೋ. ಪ್ರಾಬಬ್ಲಿ ಲೇಟರ್ ಇನ್ ದಿಸ್ ಮೀಟಿಂಗ್ ವಿಲ್ ಮೆನ್ಷನ್ ದಟ್ ಆಲ್ಸೋ. ಅದನ್ನ ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಡಿಸ್ಕಸ್ ವಿತ್ ಅವರ್ ಡಿಪಾಸಿಟರ್ಸ್ ಅಂಡ್ ದೆನ್ ಟೇಕ್ ಇಟ್ ಫಾರ್ವರ್ಡ್. ಅದಕ್ಕೋಸ್ಕರ ಐ ಕೆಪ್ಟ್ ಇಟ್ ಫಾರ್ ದ ಲಾಸ್ಟ್. ವಾಟ್ NPA ಏನಿದೆ ಸರ್, ನಿಮ್ದು ವಾಯ್ಸ್ ತುಂಬಾ ಚಾಪಿ ಇದೆ. Can you hear me now? Can you hear me? ಹರೀಶ್, ವಾಯ್ಸ್ ಬರ್ತಾ ಇದೆ, ಬಟ್ ಇಟ್ಸ್ ವೆರಿ ವೆರಿ ಚಾಪಿ. ಒಂಥರ ಸಿಕ್ಕಾಪಟ್ಟೆ ನಡುಗ್ತಾ ಇರೋ ಒಂಥರ, ಆ ತರ ವಾಯ್ಸ್ ಬರ್ತಾ ಇದೆ. ಆ ವಾಯ್ಸ್ ಬರ್ತಿಲ್ಲ ಅಂತಲ್ಲ, ವಾಯ್ಸ್ ಬರ್ತಾ ಇದೆ.
but it's very, very choppy. ಸ್ವಲ್ಪ ಎಕೋನೋ ಆಗುತ್ತೆ. ಅಲ್ಲ ಇವಾಗ ಪರವಾಗಿಲ್ಲ ಈಗ. Now it is better. Now it is better. Yes. ಓಕೆ ಸರ್, ಓಕೆ ಸರ್, ಓಕೆ. ದೆನ್ ಅದು ಬ್ಲೂಟೂತ್ ಹೆಡ್ಸೆಟ್ ಹಾಕೊಂಡಿದ್ದೆ. ಐ ಥಿಂಕ್ ದಟ್ ವಾಸ್ ಕಾಸಿಂಗ್ ದ ಪ್ರಾಬ್ಲಮ್. ನಾವು ಐ ಪುಟ್ ಅ ಫಿಸಿಕಲ್ ಫಿಸಿಕಲ್ ವೈರ್ಡ್ ಹೆಡ್ಫೋನ್ ಹಾಕೊಂಡಿದ್ದೀನಿ. ಐ ಥಿಂಕ್ ದಿಸ್ ಶುಡ್ ಬಿ ಬೆಟರ್. ಓಕೆ, ಅದೇನೆ ಈಗ RBI ನಲ್ಲಿ ನಾವು ಡಿಸ್ಕಸ್ ಮಾಡಿದಂತ ಪಾಯಿಂಟ್ಗಳಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, when I was discussing the whole thing, I also discussed about NCB ಬಗ್ಗೆನೂ ಒಂದ್ ಸ್ವಲ್ಪ ಹಂಗೆ ಟಚ್ ಅಪ್. ಐ ಜಸ್ಟ್ ಟಚ್ಡ್ ಅಪ್ ಆನ್ ದಟ್. ನೋಡಿ, ಅಲ್ಲಿ ಇದಾಯ್ತು, 6 ತಿಂಗಳಲ್ಲಿ ಅವ್ರದ್ದು ರಿವೈವಲ್ಗೆ ಏನೋ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು, ಹಂಗೆ ಅಂತ ಹೇಳಿದಕ್ಕೆ ಎಸ್, ಇಟ್ ವಾಸ್ ಇದು ದಟ್ ವಾಸ್ ಅ ವೆರಿ ಗುಡ್ ಮೂವ್. But you as a depositors can think of doing the same thing. When bank is doing some recovery, you depositors can also join in and put some pressure on defaulters ಅನ್ನೋ ರೀತಿನಲ್ಲಿ ಅವ್ರು ಇಂಡಿಕೇಟ್ ಮಾಡೋ ರೀತಿನಲ್ಲಿ ಹೇಳಿದ್ರು. ಇಟ್ ವಾಸ್ ನಾಟ್ ಅನ್ ಅಡ್ವೈಸ್, ಆಸ್ ಅಚ್ಯುತ್ ಅವ್ರು ಹೇಳದಂಗೆ ಇಟ್ ವಾಸ್ ನಾಟ್ ಅನ್ ಅಡ್ವೈಸ್, ಇಟ್ ವಾಸ್ ಜಸ್ಟ್ ಅ ಪಾಸಿಂಗ್ ಕಮೆಂಟ್. ಆ ಥರ ಹೇಳಿದ್ರು ಅವರು. ಏನಂದ್ರೆ, ಮೇ ಬಿ ಒಂದು 50-60 ಜನ ಡಿಪಾಸಿಟರ್ಸ್ಗಳು ಹೋಗಿ ಅವ್ನ ಡಿಫಾಲ್ಟರ್ಸ್ ಬ್ಯಾಂಕ್ ಹೋದಾಗ ಅವ್ರ ಹಿಂದೆ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡು ಅಥವಾ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀವು ದುಡ್ಡು ಕೊಡಿ, ಇಲ್ಲಾಂದ್ರೆ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳೋದು. ಅಂದ್ರೆ ವಿತ್ ಇನ್ ದಿ ಲೀಗಲ್ ಪರ್ಮಿಸಬಲ್ ಲಿಮಿಟ್ ಅಲ್ಲಿ, ಲೀಗಲಿ ವೈಲೇಷನ್ ಆಗದಿರೋ ರೀತಿನಲ್ಲಿ ಏನಾದ್ರೂ ಒಂದ್ 2 ಮಾಡಿದ್ಮೇಲೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬೇಕಾದ್ರೆ ಆಮೇಲಿಂದ ನಾವು ಹೋಗಿ ಹೆಚ್ಚಿನ ಡಿಪಾಸಿಟರ್ಸ್ ಅಥವಾ ಡಿಪಾಸಿಟರ್ಸ್ಗಳು ಸೇರಿ, ಒಂದಷ್ಟು ಜನ ಡಿಪಾಸಿಟರ್ಸ್ಗಳು ಸೇರಿ ಅವ್ರ ಮನೆ ಮುಂದೆ ಹೋಗೋದು. ಬ್ಯಾಂಕ್ನವರು ಅಲ್ಲಿಗೆ ಹೋದಾಗ ಅವ್ರ ಹಿಂದೆ ನಾವು ಅವ್ರ ಶಾಡೋ ಮಾಡ್ಬೋದು ಅನ್ನೋ ರೀತಿನಲ್ಲಿ ಅವ್ರಿಗೆ ಕೇಳಿದ್ರು. ದಟ್ ವಿ ವಿಲ್ ಹ್ಯಾವ್ ಟು, ದಟ್ ಇಸ್ ಅ ಪಾಯಿಂಟ್ ಆಫ್ ಡಿಸ್ಕಷನ್. ನೋಡೋಣ ಮುಂದೆ ಯಾವ ರೀತಿ ಮಾಡಬಹುದು. ಅದನ್ನ ನಾನು ಅಡ್ಮಿನಿಸ್ಟ್ರೇಟರ್ ತರನು ಡಿಸ್ಕಸ್ ಮಾಡಬೇಕು. ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ಪಾಸಿಬಿಲಿಟಿ ವಿತ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. ಓನ್ಲಿ ಇಫ್ ಅಡ್ಮಿನಿಸ್ಟ್ರೇಟರ್ ಗಿವ್ಸ್ ಎ ಗೋ ಹೆಡ್, ದೆನ್ ವಿ ಶುಡ್ ಡೂ ಇಟ್. ಅದರ್ವೈಸ್ ಇದು ಪ್ರಕ್ರಿಯೆ ಇಟ್ ಕ್ಯಾನ್ ಬಿಕಮ್ ಕೌಂಟರ್ ಪ್ರೊಡಕ್ಟಿವ್. ಇದು ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪೊಲೀಸ್ ಕೇಸ್ ಆದಾಗಿ ಗಬ್ಬೆದ್ದು ವಾತಾವರಣ ಕದಡು ಹೋಗುವಂತಹ ಅಥವಾ ಆಗುವಂತಹ ಸಾಧ್ಯತೆಗಳು ಇರುತ್ತವೆ. ಸೊ ಹಾಗಾಗಿ ದಿಸ್ ಇಸ್ ಅ ಪಾಯಿಂಟ್ ಆಫ್ ಡಿಸ್ಕಷನ್ ದಟ್ ವಿ ವಾಂಟ್ ಟು ಡೂ ಇಟ್ ಇನ್ ದ ಫ್ಯೂಚರ್. ಅಂಡ್ ಅಫ್ ಕೋರ್ಸ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರನ್ನ ಕೇಳಿ ಇಫ್ ಅವರ ಒಂದು ಗೈಡ್ಲೈನ್ಸ್ ಮೇಲೆ ಮಾಡ್ಬೇಕಾಗತ್ತೆ. ಬಿಕಾಸ್ ಈ ಬ್ಯಾಂಕ್ನವ್ರು ಹೋಗಿ ಸಾಲ ವಸೂಲಾತಿ ಮಾಡೋದಕ್ಕೆ ಅದು ಒಂದು ಲೀಗಲ್ ಸ್ಟ್ಯಾಂಡಿಂಗ್ ಇದೆ. ನಾವು ವಿ ಆಸ್ ಇಂಡಿವಿಜುವಲ್ ಅಂಡ್ ಯು ಆಸ್ ಡಿಪಾಸಿಟರ್ಸ್, ವಿ ಡು ನಾಟ್ ಹ್ಯಾವ್ ಎನಿ ಲೀಗಲ್ sanctity to go in front of them. But administrator, when he is going, or bank staff when they are going, if we accompany them, they should not have any problem. ಅಂತ ಒಂದು ಸಂದರ್ಭದಲ್ಲಿ ನಾವು ಹೋಗಿ ಅಲ್ಲಿ ಇದನ್ನ ಈ ಪ್ರಕ್ರಿಯೆನ ನಾವು ಮಾಡಬಹುದು. ಇದ್ರ ಬಗ್ಗೆ ಮುಂದಿನ ದಿನಗಳ ಚಿಂತನೆ ಮಾಡೋಣ. ಎಸ್ ಸರ್. ಹರಿ, ಇದು let us wait for the recovery officer to be appointed, and probably we can take him into confidence and we can go as per his guidelines. Correct. We are not going to do exactly the recovery of a loan. Probably we will assist him in finding out whether the borrower is still in the same address or whatever his conditions are. Like that kind of other information can be passed on to the recovery officer by our this one. That's all. Sir, Suresh Avare, what I feel is our role should not be at the point of giving them information. ನಮ್ದು ಇನ್ಫಾರ್ಮೇಶನ್ ಕೊಡೋದ. ವಿ ಹ್ಯಾವ್ ಟು ಅಟ್ಲೀಸ್ಟ್ ಒಂದು 40-50 ಜನ ಸೇರಿ ಈ ಬ್ಯಾಂಕ್ನವರು ಅಲ್ಲಿ ಲೋನ್ ರಿಕವರಿ ಮಾಡಕ್ ಹೋದಾಗ, ಇಫ್ ವಿ ಆರ್ ದೇರ್ ಅಬೌಟ್ 40-50 ಮೆಂಬರ್ಸ್, that will create immense pressure on the borrower. That's what I'm trying to say. We can we have to limit our role to that ಅಂತ ನನಗೆ ಅನ್ಸುತ್ತೆ. We will have it. This is a point of discussion. That's what I'm telling you, sir. We can work as a catalyst only, but we cannot work as a independently go and ask. Not possible. We are not supposed to do that. Yeah, that's what I'm saying. Okay. ಇನ್ನೊಂದು ವಿಷಯ ಏನು ಅಂದ್ರೆ, ಅಬ್ಸ್ಕಾಂಡಿಂಗ್ ಡಿಫಾಲ್ಟರ್ಸ್ ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಆಸ್ ಪರ್ ಇಡಿ ನೋಟಿಸ್, Ramkrishna's daughter has been absconding, but there is no she does not fall into the defaulter category, but she falls into the fraudster category. So defaulters just interject.
ಅಲ್ಲ, ಜಸ್ಟ್ ಟು ಹಾ ಇಂಟರ್ಜೆಕ್ಟ್, ಇಲ್ಲಿ ಐ ಹಾ ಹ್ಯಾಡ್ ಅ ಡಿಸ್ಕಷನ್ ವೆರಿ ಸ್ಪೆಸಿಫಿಕ್ ಇನ್ ದೀಸ್ ಲೈನ್ಸ್. ವಾಟ್ ಅವರ್ ಅಡ್ಮಿನಿಸ್ಟ್ರೇಟರ್ ಸೇಸ್ ಇಸ್, ಸಿ, ಹಾ ಆಲ್ ದಿ ಫ್ರಾಡ್ಸ್ಟರ್ಸ್ ಗಳು ಏನಿದ್ದಾರೆ, ಅಬ್ಸ್ಕಾಂಡರ್ಸ್ ಹ್ಮ್ ಏನೇನಿದ್ದಾರೆ, ಇವರೆಲ್ಲ ಹ್ಮ್ ಏನಿದ್ದಾರೆ, ಇದು ನಾವು ಕಾನೂನು ಪ್ರಕ್ರಿಯೆನಲ್ಲಿ ಮಾಡ್ಕೋಬೇಕು. ಇದಕ್ಕೆ ನಮ್ಗೆ ಪೊಲೀಸ್ ಸಹಾಯ ಬೇಕು, ಸಿಬಿಐ ಸಹಾಯ ಬೇಕು, ಇಡಿ ಸಹಾಯ ಬೇಕು. ಆಲ್ ದೀಸ್ ಆರ್ ಆರ್ ಸಬ್ಜೆಕ್ಟ್ ಟು ದ ಲೀಗಲ್ ಪ್ರೊಸೀಡಿಂಗ್ಸ್. You keep ಕರೆಕ್ಟ್. all that aside. You keep all ಹ್ಮ್ that aside. What ಹ್ಮ್ we are concentrating now is those borrowers who are within the legal framework where we can directly go and collect money from them. ಯಾರು ನಾವು ಡೈರೆಕ್ಟ್ ಹಿಟ್ ಮಾಡ್ಬೋದು, ಫಸ್ಟ್ ಲೆಟ್ ಅಸ್ ಗೋ ಫಾರ್ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಫಸ್ಟ್ ಯಾವ್ದು ಇಟ್ ಇಸ್ ಪಾಸಿಬಲ್. ಈಗ ರೆಗ್ಯುಲರ್ ಪೇಮೆಂಟ್ ಮಾಡ್ತಾ ಇದ್ರು ನಿಲ್ಸಿದ್ದಾರೆ. ಮತ್ತೆ ಇನ್ ಕೆಲವರು ಹ್ಮ್ ಸುಮ್ಮನೆ ಆಟ ಆಡ್ಸೋದಕ್ಕೆ ಅವ್ರದ್ದು ಎಲ್ಲ ಇದೆ, ಅವ್ರದ್ದೆಲ್ಲ ಜುಟ್ಟು ಜನವಾರ ಬ್ಯಾಂಕಿನಲ್ಲಿ ಇದೆ, ಬಟ್ ಸ್ಟಿಲ್ ದೇ ಆರ್ ಪ್ಲೇಯಿಂಗ್ ಗೇಮ್ಸ್. ಅಂತವ್ರನ್ನ ಹಿಡಿದು ಹ್ಮ್ ಅಂತವ್ರನ್ನ ಫಸ್ಟ್ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಆಲ್. ಅಲ್ಲಿ ಎಲ್ಲ ಕಮಿಟ್ಮೆಂಟ್ ಕಂಪ್ಲೀಟ್ ಮಾಡಿದ್ಮೇಲೆ ಪ್ಯಾರಲಲಿ ವಿ ಕ್ಯಾನ್ ಡೂ. ಇವಾಗ ಇವಾಗ ಅವ್ನ್ ಕ್ರಿಮಿನಲ್ ಆಗಿರೋನ ಹತ್ರ ನಾವು ಹೋಗಿ ವಸೂಲಿ ಮಾಡ್ಕೊಂಡ್ ಬರೋದು ಅಷ್ಟು ಸುಲಭ ಇಲ್ಲ. ಸೊ ಅದನ್ನ ಬ್ಯಾಂಕ್ ಆಗಿ ನಾವು ಮಾಡೋದು ತುಂಬಾ ಕಷ್ಟ ಆಗತ್ತೆ. ಲೆಟ್ ಇವ್ರು ಏನಿದ್ದಾರೆ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇದಾರೆ, ಲೆಟ್ ದೆಮ್ ಗೋ ಬಿಹೈಂಡ್ ದೆಮ್ ಅಂಡ್ ಲೆಟ್ ದೆಮ್ ಬ್ರಿಂಗ್ ಟು ಅವರ್ ಟರ್ಮ್ಸ್ ಅಂಡ್ ದೆನ್ ಅದನ್ನ ಮಾಡೋಣ. ದೋ ಇಟ್ ಈಸ್ ಅ ವೆರಿ ಹ್ಯೂಜ್ ಅಮೌಂಟ್, ಅದೇ ದೊಡ್ಡ ಅಮೌಂಟ್ ಇರೋದು, ಬಟ್ ಅಟ್ಲೀಸ್ಟ್ ಲೆಟ್ ದ ಪ್ರಾಸೆಸ್ ಸ್ಟಾರ್ಟ್ ಅನ್ನೋ ರೀತಿನಲ್ಲಿ. ಈಗ ಈಗ 50 ಲಕ್ಷ ತಗೊಂಡಿದ್ದಾನೆ, 1 ಕೋಟಿ ಲೋನ್ ತಗೊಂಡಿದ್ದಾನೆ, ಅವನ್ ಕೊಲಾಟ್ರಲ್ ಸೆಕ್ಯೂರಿಟಿ ಇದೆ, ಅದಿದೆ ಇದಿದೆ, ಅವ್ನ್ ಹಿ ಕ್ಯಾನ್ ಬಿ, ಅವ್ನ್ ಕಿವಿ ಹಿಂಡ್ಬಿಟ್ಟು ಎಳ್ಕೊಂಡ್ ಬರ್ಬೋದು ಬ್ಯಾಂಕ್ಗೆ. ಅಂತವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ನಾನು ಅಂತ ಅಡ್ಮಿನಿಸ್ಟ್ರೇಟರ್ ಹೇಳಿದ್ರು. ಯಾರನ್ನ ಕಿವಿ ಹಿಂಡಿ ಎಳ್ಕೊಂಬಂದು ದುಡ್ಡು ವಸೂಲಿ ಮಾಡ್ಬೋದು ಅಂತವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ಈ ಅದೇ ದಟ್ ಕ್ರಿಮಿನಲ್ ವಿಲ್ ಇವಾಗ ಬಿ ಲೋ ಹೇಮಲತಾ, ಅಮೌಂಟ್ಸ್. ಅಲ್ಲ ಈಗ ಹೇಮಲತಾ ಅಲ್ಲ ಅಂತವ್ರನ್ನೆಲ್ಲ ಇದಾರಲ್ಲ, ಅವ್ರನ್ನ ಲಾಟಿನಲ್ಲಿ ಹೊಡೆದು ಸೊ ಪಿಚ್ವಾಡೆ ಹರಿ ಅಂತ ಇನ್ ಹೇಳ್ತಾರಲ್ಲ, ಅದರ್ ಪಿಚ್ವಾಡೆ ಮೇಲೆ ಹೊಡೆದು ಎಳ್ಕೊಂಬರ್ಬೇಕು ಅಂತವ್ರದ್ದು. ಬಿಡಿ, ಅದನ್ನ ಸೈಡ್ಗೆ ಇಟ್ಬಿಡಿ, ಅದನ್ನ ನಾವು ಇನ್ವಾಲ್ವ್ ಆಗೋದು ಕಷ್ಟ ಆಗತ್ತೆ ಅಂತ. ಎನಿವೆ ಹರೀಶ್, ಅದ್ ಬಿಡಿ, ಹೇಮಲತಾ ಅದ್ ಬಿಡಿ. ಸೊ ಇನ್ ಅದರ್ ವರ್ಡ್ಸ್, ಅಡ್ಮಿನಿಸ್ಟ್ರೇಟರ್ ಇಸ್ ಸೇಯಿಂಗ್ ದಟ್ ಹಿ ಇಸ್ ಟ್ರೈಂಗ್ ಟು ರಿಕವರ್ ಫ್ರಮ್ ಡಿಫಾಲ್ಟರ್ಸ್ who are basically borrowers of lesser amounts. So ಕರೆಕ್ಟ್. they are lesser amounts. So this will result in a recovery process which is basically trickling in of the amounts. ಅಷ್ಟೇ. Which had not So happened all it these is days also. it's not, that is what has happened all these days as well. Ashokan also was saying it is just trickling in, it's not too much anta. Hmm. So ivaga, because they are appointing a separate recovery officer, what we have to see is that if it results in more than a trickle anta, Correct. a collection of all these things. But ಹೌದು. yet those big borrowers of 150 crores and 200 crores, Raghunath Ji, Jaswant Reddy brothers, those Miss are the Priya. ones that really matter. ಯಾಕಂದ್ರೆ ಎಷ್ಟೇ ಟ್ರಿಕಲ್ ಆಗಿ NPA ಇನ್ಕ್ರೀಸ್ ಆದ್ರೂ ಕೂಡ we do ಕಮ್ಮಿ not ಆದ್ರು. know that if that is still sufficient to lure an investor. If we do not know if that trickling in will still ido, so we should still pressurize the investigative agencies to go behind those Correct. big defaulters, ಹೌದು. CBI ಮತ್ತೆ CID. ಹೌದು. CID All is those things continue. uh, All those things continue. All those things and continue. so yeah, But all those things ಹೌದು. are not directly under our control. It has to be done Correct. through the proper channel, through investigative agencies. They have to take one big solid lathi and ಪಿಚ್ವಾಡೆ ಮೇಲೆ ದೇಕೆ ಉನ್ಕೋ ಎಳ್ಕೊಂಬರ್ಬೇಕು. ಅವ್ರನ್ನೆಲ್ಲ ಎಳ್ಕೊಂಬಂದು ಹೌದು. ಅವ್ರನ್ನ ಕೂಡಿಸಿ And ಸೆಟ್ಲ್ಮೆಂಟ್ ಮಾಡಿಸ್ಬೇಕು. and there are also reports coming in about certain defaulters being tied up with certain politicians to fund them. So I was CBI has to actually investigate this. I was actually trying to push you to speak about that towards the later part of the program. Okay. ಅದಕ್ಕೆ ಫಸ್ಟ್ ಯಾರ್ಯಾರು ಮಾತಾಡ್ತಿದಾರೋ ಅವ್ರನ್ನೆಲ್ಲ ಮಾತು ಮುಗಿಸಿ ಆಮೇಲಿಂದ ಈ ಟಾಪಿಕ್ ಬರೋಣ ಅಂತ ನಾನು ಅದಕ್ಕೆ ಐ ವಾಸ್ ಡೆಲಿಬರೇಟ್ಲಿ ಟ್ರೈಂಗ್ ಟು ಪುಷ್ ಯು ಟೇಕ್ ಅಪ್ ದಿಸ್ ಟಾಪಿಕ್ ಲೇಟರ್ ಇನ್ ದ ಪ್ರೋಗ್ರಾಮ್. And that's fine. Okay, now you are at liberty to take up that.
Allah, but I wanted to hear from you about that Indian Express article because I did not get a chance to read it. So can you throw some light on that? ಯಾವ್ದು ಎಲ್ಲ ಕಡೆ ಓಡಾಡ್ತಿದೆಯಲ್ಲ ಫೇಸ್ಬುಕ್ ಅಲ್ಲೆಲ್ಲ, ವಾಟ್ಸ್ಆಪ್ ಅಲ್ಲೆಲ್ಲ. What does it say? ಅದನ್ನೇ ಅದು ಹೌದು. ಆಕ್ಚುಲಿ ಇಟ್ ಇಸ್ ಕೇಸ್ ರಿಲೇಟಿಂಗ್ ಟು ರಾಜೇಶ್. ರಾಜೇಶ್ ಇಸ್ ಒನ್ ಆಫ್ ದ ಡಿಫಾಲ್ಟರ್ಸ್, ಈಸ್ ದ ಸೇಮ್ ಬೆಳ್ಳಿ ಬೆಳಕು ಸಿರಿ ವೈಭವ ಬೆಳ್ಳಿ ಬೆಳಕು ಓನರ್ ರಾಜೇಶ್ ಅಂತ. ಹಿ ಇಸ್ ಎ ಡಿಫಾಲ್ಟರ್ ಟು ದ ಟ್ಯೂನ್ ಆಫ್ ಅಬೌಟ್ 290 crores 290 crores ಡಿಫಾಲ್ಟರ್ ಅವನು. ಹಿ ಇಸ್ ರೈಟ್ ನೌ ಇನ್ ಜೈಲ್, ಸಿಟಿಂಗ್ ನೆಕ್ಸ್ಟ್ ಟು ರಾಮಕೃಷ್ಣ. ಐ ಸಿ. ಸೊ ಅವನು ಬೇಲ್ ಅಪ್ಲಿಕೇಶನ್ ಹಾಕಿದ್ದ ವೆನ್ ದೇ ವರ್ ಹಿಯರಿಂಗ್ ದಿಸ್ ಕೇಸ್. ಅದು ಕೇಸಲ್ಲಿ ಆರ್ಗ್ಯುಮೆಂಟ್ಸ್ ವರ್ ಒನ್ ಬೋತ್ ಸೈಡ್ಸ್. ಅವರು ಇಲ್ಲ, ಈಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅವ್ನು ಒಳಗಡೆ ಇರೋದು ಒಳ್ಳೇದು ಅಂತ ಇಡಿನವ್ರು ಹೇಳಿದ್ರು. ಇಲ್ಲ, ಅವನೇನಂತ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ, ಅವನು ಏನ್ ಇನ್ವೆಸ್ಟಿಗೇಷನ್ಗೆಲ್ಲ ಏನ್ ಮಾಡಲ್ಲ ಅಂತ ಅವ್ರ ಹೇಳಿದ್ರು. ಬಟ್ ಕೋರ್ಟ್ ಕೇಮ್ ಟು ದಿ ಕನ್ಕ್ಲೂಷನ್ ದಟ್ ಎಸ್, ಹೀಸ್ ಕಮಿಂಗ್ ಔಟ್, ಹೀಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. 280 ಕೋಟಿ 290 ಕೋಟಿ ಮೋಸ ಮಾಡಿದಾನೆ ಅಂದ್ರೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅವನು. ಇವನ್ಗೆ ಪೊಲಿಟಿಕಲ್ ಕನೆಕ್ಷನ್ಸ್ ಎಲ್ಲ ಇದ್ದೇ ಇದೆ. ಅದು ಅಂದ್ರೆ ಇಡಿ ವಾಸ್ ಸಕ್ಸಸ್ಫುಲ್ ಇನ್ ಪ್ರೂವಿಂಗ್ ದಟ್ ಹಿ ಹ್ಯಾಸ್ ಸಮ್ ಪೊಲಿಟಿಕಲ್ ಕನೆಕ್ಷನ್ ಅನ್ನೋದನ್ನ ಅವರು ಪ್ರೈಮಾ ಫೇಸಿ ತೋರಿಸಿದ್ರು. ಸೊ ಬೇಸ್ಡ್ ಆನ್ ದಟ್ his bail was rejected. So he has been in jail from past 1 year, and he continues to be in jail till he is getting the bail. So he's past one year plus he is in jail, like along with Ramakrishna. I see. That is the crux of the matter. ಅಲ್ಲಿ ಇನ್ನೊಂದು ಏನ್ ಪಾಯಿಂಟ್ ಬಂದಿದೆ ಅಂತ ಹೇಳಿದ್ರೆ, ಆಫ್ ದ 2,900 and change loan accounts, which amounts to 1,566 crores or something, there are no documents ಅಂತ ಹೇಳಿದ್ದಾರೆ ಇಡಿ ಅನ್ನೋರು. Out of 2,000? Repeat that. 2,900 and some change loan accounts. Nearly 3,000 loan accounts amounting to ಎಷ್ಟು ಅದು? I will just tell you. I'm just opening that article. Just 1 minute. Okay. Yeah, out of 2,876 loans amounting to 1,544.43 crores in Raghavendra Sakara Bank, there are no documents. ಅಂತ ಬಂದಿದೆ ಇಡಿನೋರ್ ಸಬ್ಮಿಷನ್. And this is the reason recovery becomes very challenging in this case. Correct. So how many cases? One out of 3,000 loan documents? ಮತ್ತೆ ಹೇಳಿ, ಮತ್ತೆ ಓದಿ. 2,876 revealed. Okay, the Bangalore Enforcement Directorate informed the Principal City Civil Court Sessions Court judge that ongoing investigation revealed that no documents were found for 2,876 loans amounting to 1,544.43 crores in Shri Guru Raghavendra Sakara Bank in the city. ED probing a money laundering case against the bank disclosed its objection filed to the bail application of VR Rajesh, proprietor of Dharani Enterprises and Lakshmi Rice Corner. ಅಕ್ಕಿ ಅಂಗಡಿಗೆ ಒಂದು ರಿಯಲ್ ಎಸ್ಟೇಟ್ ಅಂಗಡಿಗೆ they have given to the tune of 234.7 crores loan ಕೊಟ್ಟಿದ್ದಾರೆ ಇವರು. But loan ಅಲ್ಲಿ, like in case of Raghunath ji, he is not that Akki Angadi is not the direct beneficiary. The beneficiary of Rajesh ಮತ್ತೆ Rajesh has funded some politician. Yes, very much. That Pandora's box open ಮಾಡಬೇಕು. That Pandora's box has to be open. What is the total? So that is the thing. 500 you don't have document. How much you have document? I think if I look at it, it shows that ED says that entire loan portfolio does not have documents ಅಂತ ಹೇಳ್ತಾ ಇದೆ. I don't think that I can accept it. But again, we'll have to see. ಅಲ್ಲ, ಮತ್ತೆ ಅವ್ರು ಹೇಳ್ತಾ ಇರೋದು ಔಟ್ ಆಫ್ 2,876 ಅಲ್ಲ, see, listen again. Out of, we don't know. See, 4,000 ED informed
Municipal Civil, City Civil and Sessions Court that the ongoing investigation revealed that no documents were found for 2,876 loan amounting to 1,544.43 crores. ಇಲ್ಲಿ ಟೋಟಲ್ ಲೋನ್ ಕೊಟ್ಟಿರೋದೇ 1,600 ಕೋಟಿ ಇಲ್ಲಿ. Oh, that means only 100 crores are recoverable, which is the one that administrator will do via recovery officer, the trickling in amount. I don't know. Administrator is both Ashokan and this administrator were not of the same opinion. We have to find out. We are still not very clear on what is the actual situation. 100 ಕೋಟಿ ಇದೆಯಲ್ಲ, is it a loan sanction amount or a loan amount? ಅಲ್ಲ, it includes all evergreening ಎಲ್ಲ ಸೇರ್ಕೊಂಡದು. Your total amount probably is touched 3,000 crores and alva 2,900 thing, right? ಅಲ್ಲ, ಈ ಫರ್ದರ್ ಇನ್ನೊಂದು ತಮಾಷೆ ಕೇಳಿ ಇಲ್ಲಿ. According to ED, Rajesh is one of the 24 major beneficiaries who have availed a loan of rupees 892.85 crores without adequate loan document, and has a loan liability of 234.7 crores, which was taken in the name of his wife, proprietary concerns, partnership concerns, and as a co-borrower. ಅಂದ್ರೆ ಅಲ್ಲಿ 2,876 ಅಲ್ಲಿ 1,544 ಕೋಟಿ ಅಂತ ಹೇಳ್ತಾರೆ. ಇಲ್ಲಿ ಅಗೇನ್ ಕಮಿಂಗ್ ಬ್ಯಾಕ್ 24 ಮೇಜರ್ ಬೆನಿಫಿಷರೀಸ್ ಹ್ಯಾವ್ ಅವೈಲ್ಡ್ 892.85 crores ಅಂತ ಹೇಳ್ತಾರೆ. ಇಲ್ಲಿ ಇವನೊಬ್ಬನಿಗೆ 234.7 crores ಅಂತ ಹೇಳ್ತಾರೆ ಇವ್ರಿಗೆ. I think there is a lot of confusion here. ಒಂದು ವೈಟ್ ಬೋರ್ಡ್ ಇಲ್ಲಿ ಜಿಯೋಲಿ ವೈಟ್ ಬೋರ್ಡ್ ಇರುತ್ತೆ, ಅಲ್ಲಿ ತೆಗೆದ್ಬಿಟ್ಟು ಬರೀರಿ ಹರೀಶ್. There is a capability of using a whiteboard here. Sir, there is no confusion, right? Oh, sir, there is no confusion. 1,500 ಕೋಟಿ ಚಿಲ್ಲರೆಯಲ್ಲಿ 800 ಕೋಟಿ ಮೇಜರ್ ಅಕೌಂಟ್ಸ್, ಇನ್ನೆಲ್ಲ ಸಣ್ಣ ಸಣ್ಣವರು ಅಂತ ಹೇಳ್ತಾ ಇದ್ದಾರೆ. ಆ ಮೇಜರ್ ಇರೋದು 890 ಮತ್ತೆ ಇವನೊಬ್ಬನಿದೆ. ಓಕೆ, ಅಂತ ಹೇಳ್ತಾನೆ. ಈಗ ವಿ ಆರ್ ರಾಜೇಶ್ ಓವರ್ ಆರ್ಚಿಂಗ್ ಲೋನ್ ಎಷ್ಟು ಅಂತ ಅಂದ್ರೆ ಅರ್ಥ 2,900 ಕೋಟಿ. ನನಗೆ ಯಾವಾಗೋ ಒಂದ್ಸತಿ ಹೇಳ್ದಂಗ್ ನಾಪ್ಕ, ನೀವು ಯಾರೋ ಒಬ್ರು ಅದ್ರಲ್ಲಿ 1,500 ಕೋಟಿ ಇದೆ ಅಂದ್ರೆ 1,400 ಅಟ್ಲೀಸ್ಟ್ ಡಾಕ್ಯುಮೆಂಟ್ ಇದೆಯಾ? ಅಲ್ಲ, ಇದೇನ್ ಅಲ್ಲ, ನನಗ್ ಬಂದಿರೋ ರಿಪೋರ್ಟ್ ಪ್ರಕಾರ ಈ ಬ್ಯಾಂಕ್ ಅಲ್ಲಿ ಯಾವ ತರ ಲೋನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವ್ದಕ್ಕೂ 1,500 crores-ಗೆ there are no documents taken. ಹಂಗೆ. And in many cases the loans that were given out were like ಒಂದು ಇದು 10 crore ಲೋನ್ಗೆ 1 crore ಕೊಲಾಟ್ರಲ್ ತಗೊಂಡು, ಇವನ್ ಇನ್ ಕೇಸಸ್ ಡಾಕ್ಯುಮೆಂಟ್ಸ್ ಅದೆಲ್ಲ ಹಳೆ ಕತೆ ಆಗೋಯ್ತು. ಇವಾಗ ಏನಾಗಿದೆ, slowly information relating to these fraud loans are trickling. Illi, as you said, I think many different sources are pointing ಇಲ್ಲಿ ಯಾಕೆ ಕಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ, I don't know whether I should reveal this. I think this is a very controversial subject ಆಗೋಗತ್ತಿದು. I don't know whether I can reveal that information that I have received through some reliable sources. ಹರೀಶ್, ಅದೆಲ್ಲ ಏನ್ ಬೇಡ ಸರ್, ನಮ್ಗೆ ಸಂಬಂಧನೇ ಪಟ್ಟಿಲ್ಲ. ನಾವು ನಮಗ್ ಸಂಬಂಧಪಟ್ಟಿದ್ದೇನೆ ಇದು, ನಮಗ್ ಸಂಬಂಧಪಟ್ಟಿದ್ದೇನೆ. ನಾವ್ ಹೇಳೋ ಮಾತಿಗೆ ಏನು ಬೆಲೆ ಇಲ್ಲ ಸರ್. ಅಡ್ಮಿನಿಸ್ಟ್ರೇಟರ್ ಹೇಳ್ಬೇಕು ಸರ್. ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ರೂಮರ್ ಮಾಂಗರಿಂಗ್ ಆಗತ್ತಿದು. ಹಾ, ಬೇಡ ಸರ್, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಸರ್. ಬಟ್ ಸ್ಪಿಲ್ ಇಟ್ ಹರೀಶ್. ಅಲ್ಲ, see, spilling it is okay, sensationalizing is okay, fine, but how it is going to help us ಅನ್ನೋದು ನನ್ನ ಒಂದು contention. How it is going to help us ಅಂತ. Sir, among the 50 people what we are in Zoom meeting, no one can do any damn thing, sir. Why unnecessarily getting into that? ಅಥಾರಿಟೀಸ್ ಬಂದು ಕೇಳಿದಾಗ ಏನಾದ್ರೂ ನಮ್ಮ ಹತ್ರ ಪ್ರೂಫ್ ಅಲ್ಲ, ಅದೇನೆ ಇನ್ನ ನೀವು ಹೇಳ್ತಾ ಇರೋದ್ರಲ್ಲಿ ಪಾಯಿಂಟ್ ಇದೆ. ಯಾಕೆಂದ್ರೆ
if I discuss all these issues in public fora, Yeah, I won't be able to say that in front of the people who actually need this information. ಎಕ್ಸಾಕ್ಟ್ಲಿ. ಈ ಸದ್ಯಕ್ಕೆ ಏನ್ ಬೇಡ, ಏನ್ ಇನ್ಫಾರ್ಮೇಶನ್ ಇದೆ ಡೆಪಾಸಿಟರ್ಸ್ ಗೆ ಏನ್ ಪಾಸ್ ಆನ್ ಮಾಡ್ಬೋದು ಅದನ್ನ ಪಾಸ್ ಆನ್ ಮಾಡಿ ಲೆಟ್ ಅಸ್ ಕ್ಲೋಸ್ ದಿಸ್. ಐ ಥಿಂಕ್ ವಿ ಶುಡ್ ರಿಸ್ಟ್ರಿಕ್ಟ್ ಟು ದಟ್ ಓನ್ಲಿ, ದಟ್ಸ್ ಆಲ್. ಎನಿವೆ ಹರೀಶ್, ನನಗೆ ಬಂದಿರೋ ಇದು ಮಾಹಿತಿ ಪ್ರಕಾರ, ಲೆಟ್ ಮಿ ಟೆಲ್ ಯು ದಿಸ್, ಅಂಡ್ ದಿಸ್ ಇಸ್ ನಾಟ್ ರೂಮರ್ ಮಾಂಗರಿಂಗ್, ಬಿಕಾಸ್ ಐ ಕಂಪ್ಲೀಟ್ಲಿ ಟ್ರಸ್ಟ್ ದ ಪರ್ಸನ್ who is spilling this, because he speaks like very honestly, and I know that he's so I don't want to talk much about the person, but the topic that he mentioned about, so ನನಗ್ ಬಂದಿರೋ ಮಾಹಿತಿ ಪ್ರಕಾರ ಇದು ಒನ್ ಆಫ್ ದ ಮೇಜರ್ ಡಿಫಾಲ್ಟರ್ಸ್ ಒಗಾರಾ ಫುಡ್ಸ್ ರಘುನಾಥ್ ಜಿ, ಅವರು ತಗೊಂಡಿರೋದು loans that has been used to fund the MP and MLA elections. So from that you can infer what I'm hinting at, and this is a very strong source. It is not like a casual thing to be taken. In fact, he's so that boy is actually now a little scared because then you are he exposing doesn't. him. You are exposing him. Instead, what a mature way of dealing with it is to take specific information and passing it on to the investigative agencies in the form of CBI. I think we will not flirt with this information right now. We will keep that for the time when at appropriate time. But we will not but flirt basically with this right now with our depositors. But basically this is a pattern I'm seeing. ಇವಾಗ ರಾಜೇಶ್ ಕೂಡ ಅಕ್ಕಿ ಅಂಗಡಿಗೆ 200 crores ಕೊಟ್ಟಿರೋದು, ಅದು it is Rajesh is not the direct beneficiary. He may be a beneficiary of some 10 crores. This kind of creative imagination our depositors have. I think they will make such inference. ಅದನ್ನ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ, ಬಿಕಾಸ್ ದೀಸ್ ಆರ್ ಅಗೇನ್, ಈಗ ಫ್ಯಾಕ್ಟ್ಗೆ ಮತ್ತೆ ರೂಮರ್ಗೆ ಡಿಫರೆನ್ಸ್ ವೆರಿ ಥಿನ್ ಲೈನ್ ಇರುತ್ತೆ. ಈಗ ನಮ್ಮ ಒಂದು ಮೆಂಟಲ್ ಕೆಪಾಸಿಟಿ ಏನಿದೆ, ದೋ ವಿ ಕಂಪ್ಲೀಟ್ಲಿ ಬಿಲೀವ್ ಅಂಡ್ ವಿ ಫರ್ಮ್ಲಿ ಅಕ್ಸೆಪ್ಟ್ ದಟ್ ದಿಸ್ ಇಸ್ ಅ ಫ್ಯಾಕ್ಟ್ ಅನ್ನೋದು, ಬಟ್ ಫ್ಯಾಕ್ಟ್ಗಿಂತ ಫ್ಯಾಕ್ಟ್ ಆಗಿ ಆಚೆಗೆ ಬರೋದು ಅಂಡ್ ನಾವ್ ಏನ್ ಅನ್ಕೋತೀವಿ ಫ್ಯಾಕ್ಟ್ ಗೊತ್ತಾ, ಅದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಕೀಪ್ ದಟ್ ಅಸೈಡ್. We will not flirt again. I want to use the same word. Let us not flirt with these kind of controversies right now. I will hope that all these things come out tomorrow in the investigation. All this information will blow out, and all those people who have really perpetrated this on us will be punished. Adanna nanu hope maana. We will hope for that, and we will leave it for the future to decide on the fate of all those bloody criminals. Sorry, adbidi, but I will use, and you are also use this any specific information, not to reveal it in the public forum, but instead we will put it across to the right people at right time. But going back to what needs to be done now is we need to go back to the administrator and ask him and show him this Indian Express article and ask him to explain. So what are we trying to recover here? If 1,500 crores out of 1,600 crores, which assuming don't have documents, are we trying to recover just 100 crores? Will that sufficiently improve our NPA and balance sheet to make us attractive to an investor or merging entity or acquisition organization? No, we will discuss this is that a question also. To be asked. ಅವನೊಂದು ಕ್ವಶನ್ ಕೇಳೋಣ, ಅದನ್ನ ವಿಲ್ ಆಸ್ಕ್ ಅವರ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. ಬಿಕಾಸ್ ನಾವು ಈ ತರ ರಿಕವರಿ ಎಕ್ಸರ್ಸೈಸ್ ಗೆ ನಾವು ವಿ ಆರ್ ಗೆಟಿಂಗ್ ರೆಡಿ ಆಸ್ ಪರ್ ದಿ ಅಡ್ವೈಸ್.
But if you are just recovering 100 crores, okay, that is some recovery. But is that enough? So is that worth all our effort to See, go nothing, to? no amount of complete recovery is only going to help us. So no amount of less than full amount will help us. So that is a different issue. But somewhere a start has to be made, and once things start, and once ಇಲ್ಲಿ ಇನ್ನೊಂದು ಏನಾಗುತ್ತೆ, ಈ 100 crores ಇರ್ಬೋದು ಅಥವಾ 150 ಅಥವಾ 200 crores ತನಕ ಏನ್ ಎಸ್ಟಿಮೇಷನ್ ಮಾಡಿದ್ವಿ, ಇಲ್ಲಿ ದ ನಂಬರ್ ಆಫ್ ಪೀಪಲ್ ಇನ್ವಾಲ್ವ್ಡ್ ಇನ್ ದ ಲೋನ್ಸ್ ಆರ್ ಹೈಯರ್. ಈ 200 ಕೋಟಿನ ಸುಮಾರು ಒಂದು 5,000 ಜನ ಕೊಟ್ಟಿದ್ದಾರೆ. ಈ 1,500 ಕೋಟಿನ ಏನಾಗಿದೆ, ಅದು 2,800 ಜನ ಕೊಟ್ಟಿ, ಅದು 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 ಇಂಡಿವಿಜುವಲ್ಸ್ ಆರ್ ವೆರಿ ಫ್ಯೂ. ಇಂಡಿವಿಜುವಲ್ಸ್ 24 ಜನ ಇರೋದು, 25-26 ಜನ ಇದಾರೆ ಅಷ್ಟೇನೆ. ಮ್ಯಾಕ್ಸಿಮಮ್ 50 ಮೆಂಬರ್ಸ್ ಇದಾರೆ. ಕರೆಕ್ಟ್. ಬಟ್ ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇಲ್ಲಿ ನಮ್ US ಅಲ್ಲಿ ಒಬ್ರು ನಮ್ ಫ್ರೆಂಡ್ ಇದಾರೆ. ಅವ್ರು ನಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರು ಅಬೌಟ್ ಹಿಸ್ ಎಲ್ಡರ್ ಬ್ರದರ್ who has gone absconding for the past 45 years. He has not seen his elder brother for the past 45 years for a certain reason. His elder brother was a very brilliant man, an engineer. The story, interesting story, Kelly. An engineer and a very brilliant fellow. But he got into some bad company of some political middlemen, and they got him to borrow 2 lakhs from SBI in the year 1978. And from SBI he borrowed 1978 and invested in some Kannada cinema world. And that went bust. That money did not come back, and he also did some overdraft adu idu anta ಏನೋ ಆಗ್ಬಿಟ್ಟು ಅವ್ರು ಹೇಳಿದ್ರು that his brother was not able to pay back the loan. So even before taking the loan from SBI, apparently my friend's father at that time, my friend itself is 72 years old right now, so you can imagine. He came to America nearly 40-50 years ago. So what he told me was his father had strictly told SBI not to give the loan to the son. But still, the SBI loan officer, gave it because of his interest in giving the loan. So the 2 lakhs was never idu. So this fellow went absconding. And he has not met his family for 45 long years. And what happened eventually, the Congress politician middleman was the person who had given the security guarantee. He was the guarantor for the loan. And then when this person went absconding, both this Congress middleman and the loan officer were let off the hook. So this was in 1978, loan amount of 2 lakhs. So now apparently SBI and the authorities did try to come after his dad's house. ಅವ್ರಿಗೆ ಜಯನಗರಲ್ಲಿ the house is worth 10 crores today, center of Jayanagar. So our time, when his dad was alive itself, the SBI and the legal authorities have tried to come and recover the loan by trying to attach the house. But because his dad was not the guarantor and his dad had enough evidence to show that I told the loan officer not to give the amount to my son. Okay. So that's why they were not able to attach the house. However, SBI never went behind the absconding person. So 2 lakhs at that amount. So my friend says 2 lakhs in 1978 is probably roughly equivalent to
3 to 5 crores now. If you take into account the inflation and interest and everything. And at some point, my friend wanted to pay it back. My friend is a very well settled man here. He's a scientist and he's very well settled. Okay. So Now, my friend, you conclude your story because we are running out of the time. okay, the reason I said the story is this could, you can just put this in our context and see how these missing documents and all this can play out. So people can go absconding forever. Okay. I understand. We understand. We are fully aware of that. Okay. Now anybody else wanted to say anything? ಬೇರೆ ಯಾರಾದ್ರೂ ಏನಾದ್ರೂ ಒಪಿನಿಯನ್ಸ್ ಕೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಏನಾದ್ರೂ ಬೇರೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಬಿಕಾಸ್ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಆಗ್ಲೇ 9 ಗಂಟೆ ಆಗ್ತಾ ಬಂತು. ಸೊ ಯಾರಾದ್ರೂ ಬೇರೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅಪಾರ್ಟ್ ಫ್ರಮ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ಸ್ಪೋಕನ್, ಬೇರೆ ಯಾರಾದ್ರೂ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಒಪಿನಿಯನ್ಸ್ ಇರ್ಬೋದು, ಸಜೆಷನ್ಸ್ ಇರ್ಬೋದು, ಅಥವಾ ಮುಂದೆ ಏನಾದ್ರೂ ಪ್ಲಾನ್ ಇರ್ಬೋದು, ಆ ತರದ್ದು ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? Next 5 minutes is going to be for that. ಹರೀಶ, ಹೋದ ವಾರಕ್ಕೆ ನೀವು ಹೇಳಿದ್ದ ಮೀಟಿಂಗ್ ನಲ್ಲಿ ಸ್ವಲ್ಪ ನಿರಾಶಾ ಭಾವನೆ ಇತ್ತು. ಈ ವಾರದಲ್ಲಿ ಸ್ವಲ್ಪ ಏನೋ ಉತ್ತೇಜನ ಸಿಕ್ಕಂಗಾಗಿದೆ. ನಿಜ ಸರ್. ಯಾಕೆಂದ್ರೆ ನಿಮ್ಮ ಎಫರ್ಟ್ಸ್ ದಿಂದ ಏನ್ ಕೆಲಸ ಮಾಡಿದ್ರಿ, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಇದ್ರ ಬಗ್ಗೆ ಹೆಚ್ಚು ನನಗೆ ಜ್ಞಾನ ಇಲ್ಲ. ಆದ್ರೆ ಇವತ್ತು ಸ್ವಲ್ಪ ಹಗುರು ಮನಸ್ಸಿನಿಂದ ಇರಬಹುದು ಮುಂದಿನ ಡೆವಲಪ್ಮೆಂಟ್ ನೋಡ್ತಾ. ಅಷ್ಟು ನಮ್ಮ ಫೀಲಿಂಗ್ಸ್ ಇದೆ, ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಅಲ್ಲ, ಪ್ರಯತ್ನ ನಡೀತಾನೆ ಇದೆ. ಒಂದ್ಸತಿ ಒಳ್ಳೆ ನ್ಯೂಸ್ ಬರುತ್ತೆ, ಒಂದ್ಸತಿ ಕೆಟ್ಟ ನ್ಯೂಸ್ ಬರುತ್ತೆ. ಹೀಗೆ ಒಂಥರ ಧೂಪ್ ಛಾವ್ ಅಂತ ಹೇಳ್ತಾರಲ್ಲ, ಹಂಗಾಗಿದೆ ನಮ್ ಕತೆ. ಅಲ್ಲ, ನಮ್ಮ ಮನಸ್ಸಿಗೆ ಆಗಿದ್ದು ಹೇಳಿದೆ ನಿಮ್ಗೆ. ಹೋದ 2 ಮೀಟಿಂಗ್ ಒಳಗೆ ನಿರಾಶಾ ಭಾವನೆ ಇತ್ತು ನಮ್ಗೆ. ಏನಪ್ಪಾ ಮುಂದೆ ಏನ್ ಮಾಡ್ಬೇಕಾಗ್ಯದ ಅಂತಿತ್ತು. ಆದ್ರೆ ಇವತ್ತು ಸ್ವಲ್ಪ ಏನೋ ಅದಕ್ಕೆ ಸ್ವಲ್ಪ ಹಗರ್ ಮನಸ್ಸಾಗಿದೆ. ಯಾಕಾಗಿದೆ ಗೊತ್ತಿಲ್ಲ. ಆದ್ರೆ ನಿಮ್ದೆಲ್ಲ ಎಫರ್ಟ್ಸ್ ಅದರಲ್ಲಿ ಇದೆ. ಇದು ಹೀಗೆ ಮುಂದೆ ಹೋಗೋಣ ಅಂತ ನಾವು ಇಲ್ಲಿ ಹೋಪ್ ಫಾರ್ ದ ಗುಡ್. ಅದೇನೆ. ಈಗ ನೀವು ಹೇಳಿದ್ ಒಳ್ಳೇದಾಯ್ತು. ಈಗ ನಾನ್ ನೆಕ್ಸ್ಟ್ ಈ ಮುಂದಿನ ವಾರದಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಇರ್ಬೋದು ಅಥವಾ ಬೇರೆ ಯಾರು ಇರ್ಬೋದು, ಯಾರನ್ನ ಭೇಟಿ ಮಾಡಿ ಈಗ ರಿಕವರಿನಲ್ಲಿ ನಾವು ಏನಾದ್ರೂ ಪಾತ್ರ ವಹಿಸ್ಬೇಕಾ, ಅಥವಾ ಯಾರಾದ್ರೂ ಇನ್ನು ಬ್ಯಾಂಕ್ನವ್ರು ರಿಕವರಿ ಹೋದ್ರೆ ಅವ್ರಿಗೆ ಏನಾದ್ರೂ ಒಂದು ಟೀಮ್ ತರ ಏನಾದ್ರೂ ನಾವು ಕಳಿಸ್ಬೇಕಾ? ನಮ್ ಡಿಪಾಸಿಟರ್ಸ್ ಪರವಾಗಿ ಒಂದಷ್ಟು ಜನ ಹೋಗಿ ಅವ್ರ ಮುಂದೆ ಅಲ್ಲಿ ಅವ್ರ ಜೊತೆಗೆ ಅವರ ಬೆನ್ನಿಗೆ ನಿಂತು ಅಲ್ಲಿ ನಾವು ಅವ್ರ ಜೊತೆಗೆ ಆ ಪ್ರಕ್ರಿಯೆನಲ್ಲಿ ಏನಾದ್ರೂ ನಮ್ ಭಾಗವಹಿಸ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಂಡು ನಾನು ಅಡ್ಮಿನಿಸ್ಟ್ರೇಟರ್ ಹತ್ರ ಮಾತಾಡಿ ತಗೋತೀವಿ. ಹೀಗಾಗಿ ಈಗ ಏನಾದ್ರೂ ಅದಕ್ಕೆ ಒಂದು ಮಾಡಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಬಂದ್ರೆ ನಾವು ಅದಕ್ಕೆ ಒಂದಷ್ಟು ಜನ ಡಿಪಾಸಿಟರ್ಸ್ ಎಷ್ಟಾಗದೆ, ಒಂದು 10 ಜನ, 20 ಜನ, 30 ಜನ, ಎಷ್ಟು ಜನ ಆಗತ್ತೋ ಅಷ್ಟು ಜನ ಆ ಟೀಮ್ ಯಾವತ್ತಾದ್ರೂ ಒಂದೊಂದು ದಿನ ಇರುತ್ತದು. ಆ ಒಂದು ದಿನ ಹೋದಾಗ ನಾವು ಒಂದಷ್ಟು ಡಿಪಾಸಿಟರ್ಸ್ ಹೋಗಿ ನಾವು ನಮ್ಮ ಆಳನ್ನು ತೋಡ್ಕೊಳ್ಳೋಣ, ನೋಡೋಣ ಏನಾಗತ್ತೆ ಅನ್ನೋದು. ಅದ್ರ ಬಗ್ಗೆ ಫಸ್ಟ್ ನಾನು ಅಡ್ಮಿನಿಸ್ಟ್ರೇಟರ್ ಹತ್ರ ಅಥವಾ ಬೇರೆ ಬೇರೆ ಯಾರು ಇದಾರೆ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲರ ಹತ್ರ ಸೇರಿ ಒಂದು ಮಾತಾಡಿ ಇದು ಯಾವ ರೀತಿ ಮಾಡ್ಬೋದು ಅನ್ನೋನಂತಹ ಒಂದು ನಿರ್ಧಾರ ತಗೊಂಡು ತಮ್ಗೆಲ್ಲರಿಗೂ ತಿಳಿಸ್ವಿ. ನೀವು ಏನಾದ್ರೂ ಭಾಗವಹಿಸಕ್ಕೆ ಸಾಧ್ಯ ಆಯ್ತು ಅಂದ್ರೆ ಭಾಗವಹಿಸಿ ಅಂತ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್ in case if we go ahead with that plan. Harish, just before you sign off, one quick thing that I wanted to touch base on, because Subramanian Swamy 2 days back had posted about Axis Bank scam. So that is among the 10 banks that are in the PIL along with ours, and same Satya Sabarwal is also handling that. Harish, are you there? Harish? Looks like we lost him. Harish? Hello? Harish, ಕೇಳಿಸ್ತಾ ಇರಲಿಲ್ಲ. This is a separate case. ಅಲ್ಲ, but it must be part of the PIL, ಅಲ್ಲ, 10 banks? ಇಲ್ಲ. It is not a part of that. It's a separate case, ಇದು. It's separate case. The same Satyapal Sabarwal itself is handling this, ಅಲ್ವಾ?
ಕರೆಕ್ಟ್. ಅಲ್ಲ, ಅವ್ರದ್ದು ಎಲ್ಲ ಕೇಸನ್ನು ಇವರೇ ಹ್ಯಾಂಡಲ್ ಮಾಡೋ. ಸತ್ಯ ಸಬ್ರವಾಲ್ ವಿಲ್ ಡೂ ದ ಲೆಗ್ ವರ್ಕ್ ಅಂಡ್ So what exactly was this Axis Bank? ನನಗೂ ಇನ್ನೂ Because ಗೊತ್ತಿಲ್ಲ. I'm waiting for information on that. I will ask Satya Sabharwal about that. yeah, please ask him, because actually Axis Bank is one of the top banks like Yes Bank and HDFC and all that. So did RBI not bail them out, or are they crashing, or are they under Section 35A like Yes ಇಲ್ಲ Bank ಇಲ್ಲ, ಅದು crashed? ಯಾವುದೂ ಇಲ್ಲ. Have they It is nothing crashed? like that has happened. Nothing like that has happened. Then what is this PIL anta? Just try to find out, please. ಆಮೇಲೆ Bank of Baroda ಅಲ್ಲೂ ಏನೋ ಒಂದು ಆಪ್ ಸ್ಕ್ಯಾಮ್ ಆಗಿದೆ, but later Bank of Baroda was awarded the best technology award. ಆಪ್ ಮೂಲಕ ಎಲ್ಲ ಸ್ಕ್ಯಾಮ್ ಆಗಿದೆ ಏನೋ. Okay, today my writ petition alleging a scam of nearly 5,100 crores in Axis Bank making undue gains by the way of transaction in shares of Max Life Insurance was listed. I thank senior advocate Rajesh. This is a completely different. Share in the share market in it is something related. It is, I don't say anything connected to us, but anyway, I will get information, more information on this one. Okay. Okay. Thank you. So we have completely ran out of time. ನಮ್ದು ಸುಪ್ರೀಂ ಕೋರ್ಟ್ ಏನಾಯ್ತು ಸರ್, ಅದು ಹಿಯರಿಂಗ್ ಬರುತ್ತಾ? To be with us and Supreme thank Court. you for joining this program this week again in the middle of ಹರೀಶ್ ಅವ್ರ Sunday. ಸುಪ್ರೀಂ ಕೋರ್ಟ್ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. 21st ಇದೆ ಕೇಸ್. ಓಕೆ ಸರ್. 21st February. ಹಿಯರಿಂಗ್ 21st. Yes, I think last week also I told them. So it is on 21st. Hearing is on 21st. So we will see. Thank you one and all for joining us. ಎಲ್ಲರಿಗೂ ತಾವು ತಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಭಾನುವಾರದ ಒಂದು ಬಿಸಿನಲ್ಲೂ ನೀವೆಲ್ಲ ಜಾಯ್ನ್ ಆದ್ರಿ. ತಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂದೇನು ಇದೇ ತರ ಜಾಯ್ನ್ ಆಗ್ತಾ ಇರಿ. ಮುಂದಿನ ದಿನಗಳಲ್ಲೂ ಇದೇ ರೀತಿ ನಾವೆಲ್ಲ ಒಗ್ಗಟ್ಟಿನ ಹೋರಾಟ ಮಾಡೋಣ. ಧನ್ಯವಾದಗಳು. ಶುಭ ಸಂಜೆ, ಶುಭವಾರ.